ನಮಸ್ಕಾರ ಅಂಕಲ್. ಕಲ್ಯಾಣಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಶ್ರೀದಿಲಯೋ ನೀತಿ ಪ್ರದಾಯ ಜ್ಞಾನ ಪ್ರದಾಯ ವಿವಿಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತದಾಯ ನಮೋ ನಮಸ್ತೆ. ಮಹಾಭಾರತ ತಾತ್ಪರ್ಯ ನಿರ್ಣಯ 26ನೇ ಅಧ್ಯಾಯ. ಅದು ದೊಡ್ಡ ಅಧ್ಯಾಯ. 322 ಶ್ಲೋಕ ಇದೆ. ಅದಕ್ಕೆ ದ್ರೋಣ ಪರ್ವ ಎಂಬುದಾಗಿರ್ತಕ್ಕಂಥದ್ದು ಭಾರತದಲ್ಲಿ ಬರ್ತಕ್ಕಂಥದ್ದನ್ನ ಸಂಕ್ಷೇಪವಾಗಿ ಆಚಾರ್ಯರು ಹೇಳಿದ್ದಾರೆ. ಇದಕ್ಕೆ ಒಂದು 15 ಟಾಪಿಕ್ ಇದೆ. ಅದರಲ್ಲಿ ಮುಖ್ಯವಾಗಿ ಇದು ಒಂದು ಯುದ್ಧದ ಕುರಿತು ಹೇಳ್ತಕ್ಕಂಥ ಒಂದು ಪ್ರಕರಣ. ಅದಿಲ್ಲ ಕೆಲವು ಪ್ರಮೇಯಗಳು ಇರ್ತಕ್ಕಂಥದ್ದು ಮುಖ್ಯವಾಗಿ ನಾವು ತಿಳ್ಕೊಬೇಕಾದ್ರೆ ಮಾತ್ರ ನಾನು ಸೂಚನೆ ಮಾಡಿ ಅರಿವಾಗಳ ಅನುಗ್ರಹದಿಂದ ಈ ಅಧ್ಯಾಯನ ಮುಗಿಸ್ತೇನೆ. ಮೊದಲು ನೋಡಿರಿ ಅಂದ್ರೆ ಮೊದಲು 3 ಶ್ಲೋಕದಲ್ಲಿ ಈ ದ್ರೋಣ ಪರ್ವ ಇರ್ತಕ್ಕಂಥದ್ದನ್ನ ಕುರಿತು ಮುಳುಮನೆ ಹೇಳ್ತಕ್ಕಂಥದ್ದು. ಅಲ್ಲಿ ಹೇಳ್ತಾರೆ, ಅದ ಅಖಿಲಾನಾಂ ಪೃಥ್ವೀಪತೀನಾಂ ಆಚಾರ್ಯಂ ಅಗ್ರ್ಯಂ ರಥೀನಾಂ ಸುವಿದ್ಯಾಂ ರಾಮಸ್ಯ ವಿಶ್ವಾಧಿಪತೇಃ ಸುಶಿಷ್ಯಂ ಚಕ್ರೇ ಚಕ್ರೇ ಸಮೂಪಂ ಧೃತರಾಷ್ಟ್ರಸ್ಯ ಧೃತರಾಷ್ಟ್ರಪುತ್ರ. ಒಂದೊಂದು ಈ ಶ್ಲೋಕದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದೇನು ಅಂತಂದ್ರೆ, ಭೀಷ್ಮಾಚಾರ್ಯರಾಗಿರ್ತಕ್ಕಂಥವ್ರು 10 ದಿನ ಯುದ್ಧ ಮಾಡಿ ಅವ್ರ ಮನೆಕಂಡಾದ ಮೇಲೆ ಅವರು ಸತ್ತಪ್ರಾಯವಾಗಿರುವ ಪ್ರಯುಕ್ತ ಈಗ ದ್ರೋಣಾಚಾರ್ಯರಾಗಿರ್ತಕ್ಕಂಥವ್ರು ಒಂದು ಕೌರವರಾಗಿರ್ತಕ್ಕಂಥವರಿಗೆ ಅಧ್ಯಕ್ಷರಾಗಿರ್ತ ನಡೆಸ್ತಾ ಇದ್ದಾರೆ. ಆಗ ಅವರ ಕುರಿತು ಹೇಳ್ತಾರೆ, ವಿಶ್ವಪತೇಹೇ ಹಾಗಂದ್ರೆ ಪರಶುರಾಮ ದೇವರಾಗಿರ್ತಕ್ಕಂಥವ್ರು ಶಿಷ್ಯರಾಗಿರ್ತಕ್ಕಂಥವ್ರು. ಪರಶುರಾಮ ದೇವರತ್ನೇ ಇದಕ್ಕೆಂದ್ರೆ ಒಂದು ಮುಖ್ಯವಾದ ಕ್ಯಾರೆಕ್ಟರ್ ದ್ರೋಣಾಚಾರ್ಯರು ಮಹಾಭಾರತದಲ್ಲಿ. ಆದ ಕಾರಣ ಯಾಕೆಂದ್ರೆ ದ್ರೋಣಾಚಾರ್ಯರು ಸಾಕ್ಷಾತ್ ಬೃಹಸ್ಪತಿ ಆಚಾರ್ಯರು. ಒಂದು ವಿಷಯ ಮಾತ್ರ ಹೇಳ್ತಾರೆ, ಏನಂತಂದ್ರೆ ಅವರು ಒಂದೊಂದ್ ಸಾರಿಗೂ ಕೃಷ್ಣ ಬಂದು ನಮಸ್ಕಾರ ಮಾಡಬೇಡ. ಅವರು ನಂಗೆ ತುಂಬಾ ದುಃಖ ಆಗ್ತದೆ ಕೃಷ್ಣ, ನೀ ಗೋಪಾಲಕ ಅಂತ ಬಂದು ನಮಸ್ಕಾರ ಮಾಡ್ತಿ, ಬ್ರಾಹ್ಮಣ ಅಂತ ನಾನು ಸ್ವೀಕಾರ ಮಾಡ್ತೇನೆ, ಆದ್ರೆ ನಂಗೆ ತಿಳಿಯೋದು ಈ ಸಾಕ್ಷಾತ್ ಪರಮಾತ್ಮ. ಆದ ಕಾರಣ ನಂಗೆ ಇನ್ನೊಂದು ಜನ್ಮವಾಗಿರ್ತಕ್ಕಂಥದ್ದು ಕೊಟ್ಟು ಇನ್ನು ಪಾದ ಸೇವೆ ಆಗಿರ್ತಕ್ಕಂಥದ್ದು ಮಾಡಂಗ್ ಮಾಡ್ಬೇಕು ಅಂತ ಹೇಳಬೇಡ. ಅವ್ರ ತಾನು ಉದ್ಧವ, ಭಾಗವತದಲ್ಲಿ ಬರ್ತಕ್ಕಂಥದ್ದು ಉದ್ಧವ ಗೀತಾ ಅಂತ ಬರ್ತದೆ ನೋಡ್ರಿ 11ನೇ ಸ್ಕಂದದಲ್ಲಿ. ಆ ಉದ್ಧವನ ಇರ್ತಕ್ಕಂಥದ್ದು ಸಾಕ್ಷಾತ್ ಬೃಹಸ್ಪತಿ ಆಚಾರ್ಯರು ಇರ್ತಕ್ಕಂಥವ್ರು. ಬೃಹಸ್ಪತಿ ಆಚಾರ್ಯರೇ ತಾನು ಉದ್ಧವ, ಬೃಹಸ್ಪತಿ ಆಚಾರ್ಯರು ದ್ರೋಣಾಚಾರ್ಯರಾಗಿರ್ತಕ್ಕಂಥವ್ರು. ವಿಶ್ವಪದೇ ವಿಶ್ವಕ್ಕೆ ಪತಿಯಾಗಿರ್ತಕ್ಕಂಥ ಪಾಲಕರಾಗಿರ್ತಕ್ಕಂಥ ರಾಮದೇವ ಸುರತ್ರಿಂದ ಇವರು ಬಂದು ಅನೇಕ ಕಾಲ ಬಂದು ಪಾಠ ಪ್ರವಚನ ಅಸ್ತ್ರ ವಿದ್ಯಾಗಳಾಗಿರ್ತಕ್ಕಂಥದ್ದನ್ನ ತಿಳ್ಕೊಂಡ್ರು. ಅವರು ಶಿಷ್ಯರಾಗಿರ್ತಕ್ಕಂಥವ್ರು. ಇಲ್ಲಿ ಧೃತರಾಷ್ಟ್ರಸ್ಯ ಪುತ್ರ ಅಂತ ಹೇಳಿದ್ದಾರೆ, ದುರ್ಯೋಧನ ಅಂತ ಹೇಳಿರ್ಬಹುದು. ಧೃತರಾಷ್ಟ್ರಸ್ಯ ಪುತ್ರ ಅಂತ ಯಾಕೆ ಹೇಳಿರು ಅಂತಂದ್ರೆ, ಅವರು ದುರ್ಯೋಧನ ಆಗಿರ್ತಕ್ಕಂಥವರಿಗೆ ಯಾವಾಗ್ಲೂ ಕುರುಡ ಅಂತ ಅರ್ಥ, ಯಾವಾಗ್ಲೂ ಅಜ್ಞಾನ ಅಂತ ಅರ್ಥ. ಧೃತರಾಷ್ಟ್ರ ಇರ್ತಕ್ಕಂಥವ ಅವ ಈ ದೇಹದಲ್ಲಿ ಕುರುಡ ಹೊರತಾಗಿ ಅವನು ಸ್ವರೂಪ ಇರ್ತಕ್ಕಂಥದ್ದಲ್ಲಿ ಗಂಧರ್ವ ರಾಜನ ಇರ್ತಕ್ಕಂಥವ, ಮೋಕ್ಷಕ್ಕೆ ಹೋಗ್ತಕ್ಕಂಥವ. ಆಗ ಅವನಿಗೆ ಆ ಜನ್ಮದಲ್ಲೂ ಧೃತರಾಷ್ಟ್ರ ಎಂಬುದಾಗಿರ್ತಕ್ಕಂಥದ್ದೇ ಹೆಸರಾಗಿರ್ತಕ್ಕಂಥದ್ದು ಹೇಳುವುದು. ಇಲ್ಲಿ ಒಂದು ಮುಖ್ಯವಾಗಿ ದ್ರೋಣಾಚಾರ್ಯರೇ ದುರ್ಯೋಧನ ಹೇಳ್ತಾನ, ದ್ರೋಣೇ ವೃತೆ ಧೃತರಾಷ್ಟ್ರಸ್ಯ ಧರ್ಮ ಸುತಾಗ್ರೇ ತೇನ ಕೃತೆ ಪ್ರತಿಶ್ರವೆ. ನಂಗೊಂದು ಬೇಡ ದ್ರೋಣಾಚಾರ್ಯರೇ, ನೀ ಬಂದು ಆ ಧರ್ಮರಾಜನ ಇರ್ತಕ್ಕಂಥ ನಡ್ಕೊಂಡು ಬಂದು ನನ್ನ ಅಡಿಯಿರ್ತಾ ಆಗ್ಬೇಕು ಎಂಬುದಾಗಿ ಆಜ್ಞಾ ಮಾಡ್ತಾನ ಎಂಬುದಾಗಿರ್ತಕ್ಕಂಥದ್ದು ದ್ರೋಣಾಚಾರ್ಯರಿಗೆ ಮೊದಲು ಮಾಡಿರ್ತಕ್ಕಂಥ ಆಜ್ಞಾ. ಇದು ಮೊದಲ ಶ್ಲೋಕದಲ್ಲಿ ಸಂಕ್ಷೇಪವಾಗಿ ಇದನ್ನ ಕುರಿತು ಹೇಳ್ತಾರೆ. ಅದಕ್ಕೆ ಆಮೇಲೆ 4ನೇ ಶ್ಲೋಕದಿಂದ 16ನೇ ಶ್ಲೋಕದವರೆಗೂ ಶಲ್ಯರಾಜನಾಗಿರ್ತಕ್ಕಂಥವನ್ನ ಭೀಷ್ಮಾಚಾರ್ಯರು ಭೀಮಸೇನ ದೇವರಾಗಿರ್ತಕ್ಕಂಥವ್ರು ಜಯಿಸ್ತಕ್ಕಂಥ ಅದನ್ನ ಕುರಿತು
ವರ್ಣನೆ ಮಾಡ್ತಾರೆ. ಶಲ್ಯರಾಜನ ಇರ್ತಕ್ಕಂಥ ವಿಚಿತ್ರ ಪರಾಕ್ರಮ ಇರ್ತಕ್ಕಂಥ ಇದ್ರ ಕೂಡ ಏನಾಗುತ್ತೆ ಅಂತಂದ್ರೆ ಅವ ಭೀಮಸೇನ ದೇವರ ಮುಂದೆ ಅವನಿಂದ ಒಂದು ಮಾಡಕ್ ಬಿಡಲಾರದು. ಆದ ಕಾರಣ ಆ ಶಲ್ಯರಾಜನ ಇರ್ತಕ್ಕಂಥವನ್ನ ಜಯಿಸ್ತಾರೆ ಎಂಬುದಾಗಿ ವಿಜಯ ಜನಂ ಪತಿತಂ ಮಂತ್ರರಾಜಂ ವಿಲೋಕ್ಯ ಬಹುಮಂ ಆಗ ಏನಾದ್ರು ತುಂಬಾ ಜಗಳವಾಗ್ತಕ್ಕಂಥ ದಾಡಿ ಶಲ್ಯರಾಜನ ಇರ್ತಕ್ಕಂಥವ ರಥದಿಂದ ಕಳೆದು ಬಿದ್ದುಬಿಡ್ತಾನ. ಆಗ ಕೃಪಾಚಾರ್ಯರಾಗಿರ್ತಕ್ಕಂಥವರು ರಥಂ ಸಮಾರೋಪ್ಯ ಜನಸ್ಯ ಪಶ್ಯತಃ ಪುನಶ್ಚ ಭೀಮಸ್ಯ ಕೃಪೋ ಅಭಜೇತನ್. ಹಾಗೆ ಆಗ ಕೃಪಾಚಾರ್ಯರಾಗಿರ್ತಕ್ಕಂಥವ್ರು ಬಂದು ಶಲ್ಯರಾಜನಾಗಿರ್ತಕ್ಕಂಥವ್ರನ್ನು ತೂಗಿ ಒಂದು ರಥದಲ್ಲಿಟ್ಟು ಓಟಿ ಹೊಟ್ಟೋತಾರೆ. ಆ ಯುದ್ಧವಾಗಿರ್ತಕ್ಕಂಥದ್ದನ್ನ ಆಗುತ್ತೆ ನಡೀತೆ ಅಂತೇಳಿ ಇದು ಮೊದಲ 16 ಶ್ಲೋಕದಲ್ಲಿ ಶಲ್ಯರಾಜನ ಇರ್ತಕ್ಕಂಥವ ವಿಚಿತ್ರ ಬಲಶಾಲಿ ಆಗಿರ್ತಕ್ಕಂಥವ ಭೀಮಶ್ಚ ಬಲಭದ್ರಶ್ಚ ಮಂತ್ರರಾಜಸ್ಯ ವೀರ್ಯವ ಅಂತ ಹೇಳ್ತಕ್ಕಂಥ ಅದು ಶಲ್ಯರಾಜನ ಇರ್ತಕ್ಕಂಥವ ಬಲಶಾಲಿ. ಅವನ ಭೀಮಸೇನದ ಜಯಿಸ್ತಕ್ಕಂಥದ್ದಾರೆ ಇರ್ತಕ್ಕಂಥದ್ರ ಕುರಿತು ವಿಸ್ತಾರವಾಗಿ ಹೇಳ್ತಾರೆ. ಅದಕ್ಕೆ ಆಮೇಲೆ ನಿಮಗೆ 17ನೇ ಶ್ಲೋಕದಿಂದ 37ನೇ ಶ್ಲೋಕದವರೆಗೂ ನೋಡಿ ನಿಂತಂದ್ರೆ ಈ ವೈಷ್ಣವಸ್ತ್ರ ಎಂಬುದಾಗಿರ್ತಕ್ಕಂಥದ್ದು ಇದನ್ನ ನಾವು ತಿಳ್ಕೊಬೇಕು. ಈ ವೈಷ್ಣವಸ್ತ್ರವಾಗಿರ್ತಕ್ಕಂಥದ್ದು ಭಗದತ್ತನ ಕೈಲಿರ್ತಕ್ಕಂಥದ್ದು. ಭಗದತ್ತ ಅಂತ ಯಾರು ಅಂದ್ರೆ ನರಾಂತಕ ಎಂಬುದಾಗಿರ್ತಕ್ಕಂಥ ರಾಜನ ಇವತ್ತ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಸಂಹಾರ ಮಾಡಿರ್ತಕ್ಕಂಥದ್ದನ್ನು ನೀವು ಮೊದಲೇ ನೋಡಿದ್ದೀರಿ. ಆಗ ನರಾಂತಕನ ಇರ್ತಕ್ಕಂಥ ಅವನಿಗೆ ಬಂದು ಈ ಇದನ್ನ ಕೊಟ್ಟಿರ್ತಾನ, ಈ ವೈಷ್ಣವಸ್ತ್ರವಾಗಿರ್ತಕ್ಕಂಥ ಅದನ್ನು ಕೊಟ್ಟಿರ್ತಾನ. ಭೂಮಿ ದೇವಿ ಮಗ ವರಾಹ ದೇವರಿಗೂ ಭೂಮಿ ದೇವರಿಗೂ ಹುಟ್ಟಿರ್ತಕ್ಕಂಥವ ನರಾಂತಕನ ಇರ್ತಕ್ಕಂಥವ. ಅವನ ಮಗನ ಇರ್ತಕ್ಕಂಥ ಭಗದತ್ತನ ಇರ್ತಕ್ಕಂಥವನಿಗೆ ಬಂದು ರಾಜ್ಯದಲ್ಲಿ ಕೂರಿಸಿ ಇಷ್ಟು ಮಾಡಿದ್ರು ಕೂಡ ಆಗ ಕೂಡ ಆ ಭಗದತ್ತನ ಇರ್ತಕ್ಕಂಥವ ಅವನ ಸ್ವಭಾವ ಇರ್ತಕ್ಕಂಥದ್ದು ಬಂದು ಈಗ ಬಂದವ ಕೌರವರ ಪಾರ್ಶ್ವೇ ಸೇರಿಕೊಂಡು ಇತ್ತೀಚಿನ ಜಗಳವಾಗಿರ್ತಕ್ಕಂಥದ್ದು ಆಡ್ತಾನ. ಆಗ ವೈಷ್ಣವಾಸ್ತ್ರವಾಗಿರ್ತಕ್ಕಂಥದ್ದು ಅವರ ಅಪ್ಪಗ ಕೊಟ್ಟಿರ್ತಕ್ಕಂಥದ್ದನ್ನ ತಗೊಂಡು ಆ ಅಸ್ತ್ರವಾಗಿರ್ತಕ್ಕಂಥದ್ದನ್ನ ಅರ್ಜುನನ್ ಮೇಲೆ ಹಾಕ್ತಾನ. ಆಗ ಏನಾಗತ್ತೆ ಅಂತಂದ್ರೆ ಅಸ್ತ್ರಂ ಮದೀಯಂ ಪರಮಸ್ಯೇದ ಅವಧ್ಯತಾಂ ತದಗ್ರಂ ಪ್ರಸೂನು. ಕೃಷ್ಣ ಪರಮಾತ್ಮ ಕಾಪಾಡ್ತಾನ. ಆ ವೈಷ್ಣವಸ್ತ್ರವಾಗಿರ್ತಕ್ಕಂಥದ್ದು ಅರ್ಜುನನ್ ಮೇಲೆ ಬಿತ್ತು ಅಂತಂದ್ರೆ ಅರ್ಜುನ ಇರ್ತಕ್ಕಂಥವ ಸತ್ಯವಾಗಿ ಅವನಿಂದ ಜಯಿಸಲಾರದು, ಮರಣವಾಗಿರ್ತಕ್ಕಂಥದ್ದು ಆಗೋದು. ಆ ಕೃಷ್ಣ ಪರಮಾತ್ಮ ಅಲ್ಲಿರ್ತಕ್ಕಂಥದ್ದು ಅದನ್ನು ತಗೊಂಡು ಅದ ವೈಷ್ಣವಾಸ್ತ್ರವಾಗಿರ್ತಕ್ಕಂಥದ್ದನ್ನು ತಾನೇ ಸ್ವೀಕಾರ ಮಾಡ್ತಾನ. ಆ ಅಸ್ತ್ರವಾಗಿರ್ತಕ್ಕಂಥದ್ದು ಒಂದು ಮಾರಿ ಹಂಗೆ ಕೃಷ್ಣ ಪರಮಾತ್ಮನಿಗೆ ಕುತ್ತಿಯನ್ನು ಬರ್ತಾರೆ. ಆಗ ಬಂದು ಅರ್ಜುನ ಕೇಳ್ತಾನೆ ಕೃಷ್ಣ ಪರಮಾತ್ಮ ಇದೇನ ಇವ ಮಯಾ ಧೃತಂ ಅಸ್ತ್ರಂ ಇದೇನ ಬಂದು ಹೇಗೆ ಅಸ್ತ್ರಂ ಹೀನಂ ಇತ್ಯುಕ್ತ ಆಕರ್ಣ್ಯ ಸಕೇಶವೇನ ಸಮಂತ್ರ್ಯ ಬಾಣಂ ಹೃದಯ ಮುಮೂಚ. ಆಗ ಹೇಳ್ತಾನೆ ಕೃಷ್ಣ ಪರಮಾತ್ಮ ಈ ಅಸ್ತ್ರವಾಗಿರ್ತಕ್ಕಂಥದ್ದು ವೈಷ್ಣವಸ್ತ್ರವಾಗಿರ್ತಕ್ಕಂಥದ್ದು ಅದನ್ನ ಮೀರಿ ನಿನ್ನಿಂದ ಒಂದು ಮಾಡ್ಲಿಕ್ಕೆ ಬಿಟ್ಟಿನಾರದು, ಅದಕ್ಕೋಸ್ಕರ ಅದನ್ನು ತಗೊಂಡಿದ್ದೇನೆ. ಈಗ ವೈಷ್ಣವಾಸ್ತ್ರ ಇಲ್ಲದ ಪ್ರಯುಕ್ತ ಈಗ ಭಗದತ್ತನ ಇರ್ತಕ್ಕಂಥ ಕೂಡ ನೀ ಜಗಳಾಡು ಎಂಬುದಾಗಿರ್ತಕ್ಕಂಥದ್ದು ಹೇಳೋನೆ. ಆಗ ಅರ್ಜುನನಿಗೂ ಭಗದತ್ತನಿಗೂ ಒಂದು ವಿಚಿತ್ರವಾಗಿರ್ತಕ್ಕಂಥ ಜಗಳ ನಡೆಯುತ್ತೆ. ನಿಹತ್ಯದವು ವಾಸವ ವೀರು ವೀರು ಪೌರುಷವು ಮುಮೋದ ಸಾಧು 33 ಶ್ಲೋಕ ಇರ್ತಕ್ಕಂಥದ್ದು ವಿಚಿತ್ರವಾಗಿರ್ತಕ್ಕಂಥ ಯುದ್ಧ ನಡೀತೆ. ಅದರಲ್ಲಿ ಭಗದತ್ತನವಾಗಿರ್ತಕ್ಕಂಥದ್ದನ್ನ ಅರ್ಜುನನ ಇರ್ತಕ್ಕಂಥ ಸಂಹಾರ ಮಾಡ್ತಾನ ಎಂಬುದಾಗಿರ್ತಕ್ಕಂಥದ್ದು ಆಯ್ತು. ಆಗ ತಿರುಗು ದುರ್ಯೋಧನ ಇರ್ತಕ್ಕಂಥವ ವ್ಯಾಪ್ಸ್ತಾನ. ಏನಂದ್ರೆ ತುಂಬಾ ಕೆಟ್ಟ ಮಾತಾಡಿ ದ್ರೋಣಾಚಾರ್ಯರನ್ನೇ ಹೇಳ್ತಾನ, ಮಾರಿ ನಮ್ಮ ಹತ್ರ ಇರ್ತಕ್ಕಂಥವ್ರು ಒಬ್ಬೊಬ್ರು ಸಾಯ್ತಾ ಇದ್ದಾರೆ. ಆದ ಕಾರಣ ನೀವು ಬೇಗ ಆ ಧರ್ಮರಾಜನ ಇರ್ತಕ್ಕಂಥವ್ನ ಹಿಡಕೊಂಡು ಬರ್ಬೇಕು ಅಂತ ಹೇಳಿದೆ, ಅದಕ್ಕೆ ನೀವು ಏರ್ಪಾಡು ಮಾಡ್ಬೇಕು ಎಂಬುದಾಗಿರ್ತಕ್ಕಂಥದ್ದು ಹೇಳ್ತಾನ. ಆಗ ದ್ರೋಣಾಚಾರ್ಯರು ಮಾತಾಡ್ತಾರೆ, ಅರ್ಜುನನ ಇರ್ತಕ್ಕಂಥವ ಈ ಯುದ್ಧದಿಂದ ಬೇರೆ ದೂರ ಸ್ಥಳಕ್ಕೆ ಹೋಗ್ಲಿ, ಯುದ್ಧ ಮಾಡ್ಲಿಕ್ಕೆ ಒಂದು ಮೂಲೆ ಹೋಗ್ಲಿ. ಅರ್ಜುನ ಇಲ್ಲೇ ಇದ್ದ ಕಾಲದಲ್ಲಿ ನಾನು ದ್ರೋಣಾಚಾರ್ಯ ಇವನ್ನ ಧರ್ಮರಾಜನ ಹಿಡ್ಕೊಂಡು ಬರ್ತೇನೆ, ಅರ್ಜುನ ಇರೋ ವೇಳೆ ನನ್ನಿಂದ ಹಿಡಿಯಕ್ಕೆ ಬಿಡಿಲಾರ್ದು ಎಂಬುದಾಗಿ ಹೇಳ್ತಾರೆ. ಎಂಬುದಾಗಿ ಹೇಳಿಬಿಟ್ಟು ಅದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ನಮಗ ಮಹಾಭಾರತದಲ್ಲಿ ಮದು ಮುಖ್ಯವಾಗಿರ್ತಕ್ಕಂಥದ್ದು ಇದು ಅಭಿಮನ್ಯುವಾಗಿರ್ತಕ್ಕಂಥವನ್ನ ಕುರಿತು ಹೇಳ್ತಕ್ಕಂಥದ್ದು.
38ನೇ ಶ್ಲೋಕದಿಂದ 56ನೇ ಶ್ಲೋಕದ 57ನೇ ಶ್ಲೋಕದಲ್ಲಿ ಅಭಿಮನ್ಯು ಮರಣವಾಗಿರ್ತಕ್ಕಂಥದ್ದನ್ನು ಕುರಿತು. ಅಭಿಮನ್ಯು ಯಾರು ಅಂತ ತಿಳ್ಕೊಬೇಕು. ನಾನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನೀವು 20ನೇ ಅಧ್ಯಾಯ ನಿಮಗೆ ನಡೆದಿದೆ. ಅದಲ್ಲಿ 214ನೇ ಶ್ಲೋಕ ನೀವು ನೋಡ್ಬೋದು. ಏಕೆಂದ್ರೆ ಆ 214ನೇ ಶ್ಲೋಕದಲ್ಲಿ ಅಭಿಮನ್ಯು ಸ್ವರೂಪ ಯಾರು ಹಾಗೆ ಅಂತಂಬ ಆ ಒಂದು ಶ್ಲೋಕ ಓದೋಣ ಬಂದು ಅಭಿಮನ್ಯನ ಕುರಿತು ಒಂದು ಪುಸ್ತಕ ಬಗ್ಗೆ ಹೇಳಿ ಅದು ಇದು 127ನೇ ಪುಸ್ತಕ, ದೊಡ್ಡ ಪುಸ್ತಕ ಅಭಿಮನ್ಯುವಾಗಿರ್ತಕ್ಕಂಥದ್ದು. ಅದಲ್ಲಿ ಒಂದು ಸ್ವಾರಸ್ಯವಾಗಿರ್ತಕ್ಕಂಥ ಅರ್ಥ ಹೇಳ್ತಾರೆ. ಇದು ಆಚಾರ್ಯರ ನಿರ್ಣಯವಾಗಿರ್ತಕ್ಕಂಥದ್ದು ನೋಡ್ಲಂಗೆ ಇದಕ್ಕೆ ಹೇಳಕ್ ಬಿಡಿಲಾರ್ದು. ಅರ್ಥ ಆಯ್ತಲ್ಲ. ಅಭಿಮನ್ಯುವಾಗಿರ್ತಕ್ಕಂಥ ಅವನ ಸ್ವರೂಪ ಯಾರು ಅಂತ ಆಚಾರ್ಯರು ಹೇಳ್ತಾರೆ. ಚಂದ್ರಾಂಶಯುಕ್ತೋ ಪೀತರಾಮ್ ಬುಬೋಧ ಬುಧ ಅಸೌ. ಅಭಿಮನ್ಯುವಾಗಿರ್ತಕ್ಕಂಥ ಅವ ಬುಧ. ಅವನಲ್ಲಿ ಯಾರು ಆವೇಶವಾಗಿರ್ತಕ್ಕಂಥದ್ದಿದೆ ಇದ್ರೆ ಚಂದ್ರನ ಆವೇಶವಾಗಿರ್ತಕ್ಕಂಥದ್ದಿತ್ತು, ಯಮದೇವರ ಆವೇಶವಾಗಿರ್ತಕ್ಕಂಥದ್ದಿತ್ತು, ವಾಯುದೇವರ ಆವೇಶವಾಗಿರ್ತಕ್ಕಂಥದ್ದಿತ್ತು, ದೇವೇಂದ್ರನ ಆವೇಶವಾಗಿರ್ತಕ್ಕಂಥದ್ದಿತ್ತು, ಅಶ್ವಿನಿ ದೇವತೆಗಳ ಆವೇಶವಾಗಿರ್ತಕ್ಕಂಥದ್ದಿತ್ತು. ಇದೆಲ್ಲದಕ್ಕೂ ಮೇಲೆ ಏನಂತಂದ್ರೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಅವನ ಒಂದು ವಿಶೇಷವಾಗಿರ್ತಕ್ಕಂಥ ಆವೇಶ ಸನ್ನಿಧಾನವಾಗಿರ್ತಕ್ಕಂಥದ್ದು ಅವನಲ್ಲಿತ್ತು. ಇದನ್ನ ಯಾಕೆ ನಾನು ಹೇಳ್ತೇನೆ ಅಂತಂದ್ರೆ ಯುದ್ಧವಾಗಿರ್ತಕ್ಕಂಥದ್ದನ್ನ ಮುಗಿದು ಕೃಷ್ಣ ಪರಮಾತ್ಮ ಧರ್ಮರಾಜನ ಕೂರಿಸಿಟ್ಟು ದ್ವಾರಕ್ಕೆ ಹೋಗೋ ವೇಳೆ ಎಲ್ಲಿ ಭಾರತ ಮುಗಿಯುತ್ತೋ ಅಲ್ಲಿ ಭಾಗವತ ಆರಂಭ ಆಗತ್ತೆ ಅಂತ ಹೇಳ್ತಾರೆ ನೋಡ್ರ. ಆ ಕೃಷ್ಣ ಪರಮಾತ್ಮ ಹೋದ ವೇಳೆ ಒಂದು ಕಾಲು ಪಡ್ತನೆ ಮೇಲೆ ಇಟ್ಟಿರ್ತಾನ, ರಥದ ಪಡ್ತನೆ ಮೇಲೆ ಕೈನ ಬಂದು ಆ ಬಾಗಿಲು ಕಟ್ಟಿದ್ದಾನ. ಆಗ ಇಬ್ಬರು ಓಡಿ ಬರ್ತಾರೆ. ಒಬ್ಬರು ಮುದುಕಿ ಕುಂತಿ, ಹಿಂದೆ ಒಬ್ರು ಬಿಡು, ಇಬ್ರು ಓಡಿ ಬರ್ತಾರೆ. ಆಗ ಹೇಳ್ತಾರೆ, ಅತ್ತೆ ಯಾಕಿಂತ ಮರಿ ಓಡಿ ಬರ್ತಿ? ವಸುದೇವನ ಅಕ್ಕ ಅವರು ಸೋದರತ್ತೆ ಓಡಿ ಬರ್ತಾರೆ ಅಂತ ಹೇಳ. ಆಗ ಒಂದ್ ಮಾತಾಡ್ತಾನ, ಈ ಒಂದು ಕುಂತಿ ಒಂದ್ ಮಾತಾಡ್ತಾಳೆ, ಪಾಂಡವರು ವಂಶವಾಗಿರ್ತಕ್ಕಂಥದ್ದು ಅದು ಪೂರೇ ದಿನ ಟ್ಯಾಬ್ಲೆಟ್ ಮಾಡಿ ಹಾಕಿದ್ದೆ ನಮಗೆ. ಧರ್ಮರಾಜಿಗೆ ಎಷ್ಟು ಮಕ್ಕಳು, ಭೀಮಸೇನ ದೇವರಿಗೆ ಎಷ್ಟು ಮಕ್ಕಳು, ಇವರು ಎಲ್ಲರೂ ಯುದ್ಧದಲ್ಲಿ ಹೋಗ್ತಾರೆ. ಈಗ ಕೊನೆಯಲ್ಲಿ ಇರ್ತಕ್ಕಂಥದ್ದು ಇವು ಒಬ್ಬ ತಾನೆ ಅಭಿಮನ್ಯು ಹೋಗ್ಟ. ಅಭಿಮನ್ಯು ಇರೋ ವೇಳೆ ಈ ಗರ್ಭ ಇರ್ತಕ್ಕಂಥದ್ದು. ಆ ವೇಳೆ ಇವನಿಗೆ ಆವೇಶ ಒಬ್ಬರು ಇದ್ದ. ಆಗ ಕುಂತಿ ಬಾಯಿನ ಮತ್ತೆ ಏನಂದ್ರೆ ಪಾಂಡವರು ವಂಶವಾಗಿರ್ತಕ್ಕಂಥದ್ದು ನಿರ್ಮೂಲ ಅವಡಾಡು ಅಂತ. ಇದ್ರ ಮೇಲೆ ವಾಕ್ಯ ಅರ್ಥ ಏನು ಅಂದ್ರೆ ಪಾಂಡವರ ವಂಶ ನಿರ್ಮೂಲ ಆಗಾದ, ಅರ್ಜುನನ ವಂಶ ನಿರ್ಮೂಲ ಆಗಾದ ಅಂತಂದ್ರೆ ಪಾಂಡವರ ವಂಶ ನಿರ್ಮೂಲ ಆಗಾದು ಅಂತ ಕುಂತಿ ಹೇಳಿದ್ದು ಸರಿ. ಏನಕ್ಕೆ ಇಷ್ಟ ಆವೇಶ ಇರಾಬೇಳೆ, ಅಭಿಮನ್ಯು ಇರಾಬೇಳೆ ತಾನೆ ಆ ಕೂಸ ಇರ್ತಕ್ಕಂಥದ್ದು ಗರ್ಭವಾಗಿರ್ತಕ್ಕಂಥದ್ದು ಆಯ್ತು ಎಂಬುದಾಗಿರೋ ಬೆಳೆಯುತ್ತಾ ಕುಂತಿ ಹೇಳಿದ ಮಾತಾಗಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಮಾತು. ಅದಕ್ಕೆ ಆಮೇಲೆ ನೀವು ನೋಡಿರಿದ್ರೆ ಅಭಿಮನ್ಯುವಾಗಿರ್ತಕ್ಕಂಥ ಜಗಳ ಆಡಿರ್ತಕ್ಕಂಥದ್ದು ಆಗಿತ್ತು. ದ್ರೋಣಾಚಾರ್ಯರಾಗಿರ್ತಕ್ಕಂಥವ್ರು ಈ ಪದ್ಮವ್ಯೂಹ ಎಂಬುದಾಗಿರ್ತಕ್ಕಂಥದ್ದು ಅರೇಂಜ್ಮೆಂಟ್ ಆಫ್ ದಿ ಏರ್ ರೈಸ್ ಅಂತ ಹೇಳ್ತಾರ, ಫೀಲ್ಡ್ ಮಾರ್ಷಲ್ ಹಾಗಂತ ಆರ್ಮಿನ ಅರೇಂಜ್ ಮಾಡ್ತಕ್ಕಂಥದ್ದು ಒಂದು ತಾಮರೆ ಹೂವಾಗ ಅರೇಂಜ್ ಮಾಡಿದ್ರು. ಅದಿಲ್ಲ ಹೆಂಗಂದ್ರೆ ಒಳಗೆ ಹೊಟ್ಟ ಬಂದು ಹೊರಗೆ ಬರ್ಲಕ್ ಬಿಡಿಲಾರ್ದು ಅಂತ ಮರಿ ಇರ್ತಕ್ಕಂಥದ್ದಾಗಿ ಏರ್ಪಾಡು ಮಾಡಿದ್ರು. ಅಲ್ಲಿ ಈ ಜಯದ್ರಥನ ಮುಂದೆ ನಿಲ್ಲಿಸಿದ್ರು. ಜಯದ್ರಥ ನಿಲ್ಲಿಸಿರ ಏನ್ ಮಾಡಿದ, ಆಗ ಧರ್ಮರಾಜು ಒಂದು ಮಾತು ಹೇಳಿದ, ಇದರೊಳಗೆ ನುಗ್ಲಕ್ ಅಭಿಮನ್ಯು ನಿಗ್ಲ ಮುಗಿಯದು, ನೀ ನುಗ್ಗು ಎಂಬುದಾಗಿ ಏವ ಮುಕ್ತು ರತಿನಾಂ ಪ್ರಹರ್ಷು ವಿವೇಶ ಬಿತ್ವ ವಿಷನಾಂ ಕ್ಷಮುಕ್ತಾಂ. ಆ ಯುದ್ಧ ಪದ್ಮವ್ಯೂಹವಾಗಿರ್ತಕ್ಕಂಥದ್ದಲ್ಲಿ ಇವ ಅಭಿಮನ್ಯುವಾಗಿರ್ತಕ್ಕಂಥ ನುಗ್ಗಿದ. ಆಗ ಪಾಂಡವ ಸೈನ್ಯವಾಗಿರ್ತಕ್ಕಂಥದ್ದು ಅವನಿಗೆ ಸಪೋರ್ಟ್ ಮಾಡಕ್ ಒಳಗೆ ಬರ ವೇಳೆ ಒಬ್ಬರನ್ನ ಕೂಡ ಒಳಗೆ ಬಿಡ್ಲಂಗೆ ಈ ಜಯತ್ರ ಇರ್ತಕ್ಕಂಥ ಮುಂದೆ ತಡಿಗೆ ಯಾರು ಒಳಗೋದಂಗೆ ಇರಾನ್ ಮಾಡಿದ. ಆಗ ಅಭಿಮನ್ಯು ಇರ್ತಕ್ಕಂಥವ ವಿಶೇಷವಾಗಿರ್ತಕ್ಕಂಥ ಜಗಳವಾಗಿರ್ತಕ್ಕಂಥ ಆಡಿದ ಮಾಡಿ ಮೊದಲನವ ಏನ್ ಮಾಡಿದ ಅಂದ್ರೆ ಈ ದುರ್ಯೋಧನಿಗೆ ಒಂದು ಮಗ, ಅವನ ಹೆಸರಾಗಿರ್ತಕ್ಕಂಥ ಲಕ್ಷಣ ಹೆಸರು. ಲಕ್ಷಣ ರಾಜಸುತಂ ಪ್ರದರ್ಶ್ಯ ಪಿತೂ ಸಮೀಪೆ ಅನಾಯಾಸಃ ಮೃತ್ಯುಪೆ. ದುರ್ಯೋಧನ ಮುಂದೆಯೇ ಅವನ ಮಗನಾಗಿರ್ತಕ್ಕಂಥವನ್ನ ಹಿಮದೇವರಾಗಿರ್ತಕ್ಕಂಥವರಿಗೆ ಕಳಿಸಿದ ಅಭಿಮನ್ಯುವಾಗಿರ್ತಕ್ಕಂಥವ. ಇದೇ ಪ್ರಕಾರವಾಗಿ ವಿಚಿತ್ರವಾಗಿರ್ತಕ್ಕಂಥ ಜಗಳ ಆಡಿದ. ನೀವು ಈ ವೇಳೆ ಪ್ರಮೇಯ ಹೇಳಿದ್ದು ಜ್ಞಾಪಕ ಇಟ್ಟಲ್ರಿ. ಅಭಿಮನ್ಯುವಾಗಿರ್ತಕ್ಕಂಥವ ಅರ್ಜುನ ಮುಂದೆ ಒಂದು ಸೊಳ್ಳೆಯಂಗ. ನಾನು ಅನೇಕ ಸೂತ್ರ ಮಾಡಿದ್ದೇನೆ,
ಶಿಶಿಡಿ ಅರ್ಥ ಅದಕ್ಕೆ ಬದುಕೆ ಸೊಳ್ಳೆ ಹಂಗೆ ಒಂದು ಸೊಳ್ಳೆನ ಬಿಡಿಲಕ್ಕೆ ನಮಗೆ ಏನು ಶ್ರಮ ಇಲ್ಲ ಅಂತ ಮರಿ ಅರ್ಜುನ ಒಂದು ಪಟ್ಟಿಟ್ಟ ಅಂದ್ರೆ ಅಭಿಮನ್ಯು ಹುಡುಗ ಅಂತ ಅರ್ಜುನನ ಇರ್ತಕ್ಕಂಥವ ಒಂದು ಇವ್ರ ಮುಂದೆ ಜರಾಸಂಧ ಮುಂದೆ ಒಂದು ಸೊಳ್ಳೆ ಹಂಗೆ ಜರಾಸಂಧನ ಇರ್ತಕ್ಕಂಥವ ಈ ದುರ್ಯೋಧನ ಮುಂದೆ ಒಂದು ಸೊಳ್ಳೆ ಹಂಗೆ ಅಂತ ಮಾರಿ ಇರ್ತಕ್ಕಂಥ ವಿಭೀಷಣ ಇರ್ತಕ್ಕಂಥವ ಹೆಂಗೆ ಈ ಯುದ್ಧದಲ್ಲಿ ದುರ್ಯೋಧನ ಕಿರೀಟನೆಲ್ಲ ಹಾರಾಗ್ಬಿಟ್ಟ ಹೇಗೆ ಅವನಿಂದ ಮಾಡ್ಲಕ್ ಮುಡಿತು ಅದನ್ನ ಸಾಲ್ವ್ ಮಾಡ್ಬೇಕು ಅಂತಂದ್ರೆ ಆಚಾರ್ಯರು ಹೇಳಿರ್ತಕ್ಕಂಥ ಆ 20ನೇ ಅಧ್ಯಾಯ ಓದ್ರೆ ತಾನು ಮುಡಿಯೋದು ಆ ವೇಳೆ ಅವನಲ್ಲಿ ಭೀಮಸೇವರ ಆವೇಶ ಇತ್ತು, ಕೃಷ್ಣ ಪರಮಾತ್ಮನ ಆವೇಶ ಇದ್ದ ಕಾರಣ ಅರ್ಜುನ ಇರ್ತಕ್ಕಂಥ ವಿಭೀಷಣ ಇರ್ತಕ್ಕಂಥವ ಈ ಪ್ರಕಾರವಾಗಿ ಮಾಡ್ಲಕ್ಕಾಯ್ತು. ಇಲ್ಲದ್ರ ಒಂದು ಸೆಕೆಂಡ್ ಅವನ ಸುಮಾರವಾಗಿರ್ತಕ್ಕಂಥ ಮಾಡಿರೋರು. ಅದಕ್ಕೆ ಆಮೇಲೆ ಏನಾಯ್ತು ಅಂದ್ರೆ ಈ ಪ್ರಕಾರವಾಗಿ ಎಲ್ಲ ಪಾಂಡವರ ಸೈನ್ಯವಾಗಿರ್ತಕ್ಕಂಥದ್ದು ಒಳಗೆ ಬರ್ಲಕ್ಕೆ ಬಿಡುವಂಗ ಒದ್ದಾಡಿದ. ಇಷ್ಟ ಆಗೋಣ ಏನಾಯ್ತು ಅಂದ್ರೆ ಸಂಮಂತ್ರಿಯ ಕರ್ಣಪುರದು ನಿದಾಯ ಚತುರ್ವಿಧಾಶ ಆಸುರದ ಕ್ಷಣೇನ ಒಬ್ಬೊಬ್ರು ಕರ್ಣ ಇದ್ದಾನ, ಕೃಪಾಚಾರ್ಯರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ಎಲ್ಲರೂ ಇದ್ದಾರೆ. ಒಬ್ಬೊಬ್ರು ಏನ್ ಮಾಡಿರು ಅಂತಂದ್ರೆ ಅಭಿಮನ್ಯವಾಗಿರ್ತಕ್ಕಂಥ ಅವನ ರಥವಾಗಿರ್ತಕ್ಕಂಥ ಅದನ್ನ ಕೃಪಾಚಾರ್ಯರು ಧ್ವಂಸ ಮಾಡಿರು. ಅದಕ್ಕೆ ಆಮೇಲೆ ಆ ಅಭಿಮನ್ಯವಾಗಿರ್ತಕ್ಕಂಥ ಅವನ ಬಾಣವಾಗಿರ್ತಕ್ಕಂಥದನ್ನ ಕರ್ಣನಾಗಿರ್ತಕ್ಕಂಥ ಒಬ್ಬರದ. ಅದಕ್ಕೆ ಆಮೇಲೆ ಅಭಿಮನ್ಯವಾಗಿರ್ತಕ್ಕಂಥ ಕುದುರೆ ಆಗಿರ್ತಕ್ಕಂಥದ್ದು ಅದಷ್ಟನ್ನು ದ್ರೋಣಾಚಾರ್ಯರಾಗಿರ್ತಕ್ಕಂಥವ್ರು ನಾಶ ಮಾಡಿರು. ಈ ಪ್ರಕಾರವಾಗಿ ಎಲ್ಲ ಆಯ್ತು. ಆಗ ಆ ವೆರಿಯಲ್ಲಿದ್ದ ದುಶಾಸನನ್ ಮಗ ಅರ್ಥ ಆಯ್ತಲ್ಲ, ಆಗ ಇದನ್ನು ಊಟ ಏನಂತ ದುಶಾಸನನ್ ಮಗ ಇದಕ್ಕೆಂದ್ರೆ ಅವ ದುರ್ಯೋಧನ ಮಗನ ಕುದ್ದ ಈ ಪ್ರಕಾರವಾಗಿ ಜಗಳ ಆಡ್ತಾ ಇದ್ದ ನೋಡಿ. ಆಗ ಏನಾಯ್ತು ಅಂದ್ರೆ ಅವರಿಬ್ಬರೊಳಗೆ ದುಶಾಸನ ಮಗನಿಗೆ ಅಭಿಮನ್ಯು ಗದಾಯುದ್ಧವಾಗಿರ್ತಕ್ಕಂಥದ್ದು ನಡೀತೆ. ಏನಕ್ಕೆಂದ್ರೆ ಅಭಿಮನ್ಯು ಕೈಲಿ ಅಸ್ತ್ರವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ, ಅಸ್ತ್ರ ಎಲ್ಲ ಮುರಿದುಬಿಟ್ರು, ರಥವನ್ನು ಮುರಿದುಬಿಟ್ರು, ಕಳೆ ಎಳೆದು ನಿಂತಿದ್ದಾನ. ಆಗ ಗದಾಯುದ್ಧವನ್ನು ತಗೊಂಡ್ ಬಂದ. ಆಗ ಗದಾಯುದ್ಧ ತಗೊಂಡ್ ಬರಬೇಡ ದುಶಾಸನ ಮಗನ ಇರ್ತಕ್ಕಂಥ ಬಂದು ಅವರಿಬ್ಬರಿಗೂ ಘೋರವಾಗಿರ್ತಕ್ಕಂಥದ್ದು ಯುದ್ಧವಾಗಿರ್ತಕ್ಕಂಥದ್ದು ನಡೆಯೋ ಬೇಡ. ಏನಾಗುತ್ತೆ ಅಂದ್ರೆ ಇಬ್ಬರು ಹೋಗ್ಬಿಡ್ತಾರೆ, ಅಭಿಮನ್ಯು ಹೋಗ್ಬಿಡ್ತಾನ. ಮತ್ತು ಏನಂದ್ರೆ ಯುಗಪಕ್ಷ ಮಮತು ಅವರಿಬ್ರು ತಸ್ಮಿನ್ ಶತ್ರುತ್ವ ನಿಶಮ್ಯ. ಆಗ ಏನಾಯ್ತು ಅಂದ್ರೆ ಆಗ ಇಬ್ಬರು ಅವನು ದುಶಾಸನ ಮಗನು ತತ್ವತನ ಅಭಿಮನ್ಯು ಹೋಗ್ಬಿಡ್ತಾನ, ಇಬ್ರು ಹೋಗ್ಬಿಡ್ತಾರೆ. ಈ ವಿಷಯವಾಗಿರ್ತಕ್ಕಂಥದ್ದು ಅರ್ಜುನನಾಗಿರ್ತಕ್ಕಂಥವ ಎಲ್ಲೋ ದೂರ ಅಪಾರ್ಶ ಉತ್ತರ ಭಾಗದಿಂದ ಹೋಗಿ ಆ ಸೈನ್ಯ ಕೂಡ ಇದ್ದವ. ಅದು ಸಂತಪ್ತಿಗಿರುವಂತೆಂಬುದಾಗಿರ್ತಕ್ಕಂಥ ಗ್ರೂಪು ಅವ್ರನ್ನ ಮುಡಿಲಕ್ಕೆ ಹೋಗಿರ್ತಾನ. ಆ ಯುದ್ಧವನ್ನ ಮುಗಿಸಿದ್ದು ರಾತ್ರಿ ಎದ್ದು ಬರ್ತಾನ. ರಾತ್ರಿ ಎದ್ದು ಬರಬೇಡ ವಿಜಿತ್ಯ ಸಂಸಪ್ತಕ ಉಗ ಉಗ್ರಹ ನಿಶಾಮ ವಾಸ ವಿರಾಯ ಸ ಅಚ್ಯುತಃ ನಿಶಮ್ಯ ಪುತ್ರಸ್ಯ ವದಂ. ಆಗ ತನ್ನ ಪುತ್ರನಾಗಿರ್ತಕ್ಕಂಥ ಅಭಿಮನ್ಯವಾಗಿರ್ತಕ್ಕಂಥ ವಧವಾಗಿರ್ತಕ್ಕಂಥದ್ದಾಯ್ತು, ಎಂಬುದಾಗಿರ್ತಕ್ಕಂಥದ್ದು ಕೇಳಿ ತುಂಬಾ ಸಂಕಟವಾಗಿರ್ತಕ್ಕಂಥದ್ದಾಯ್ತು. ಒಡತೆ ಒಂದು ಪ್ರತಿಜ್ಞೆ ಮಾಡಿಕೊಂಡ. ಈ ವೇಳೆ ಒಂದು ಶ್ಲೋಕ ಹೇಳ್ತಾರೆ. ಈ ಶ್ಲೋಕನ ಜ್ಞಾಪಕರಿ. ಈ ಶ್ಲೋಕ 53-54 ಶ್ಲೋಕ. ಮುಂದೆ ಇದರ ಮೇಲೆ ತುಂಬಾ ಬೇಕಾಗಿರೋದು. ಅದಕ್ಕೆ ಕೃಷ್ಣ ಪರಮಾತ್ಮ 3 ಕಾಲದ ತಿಳಿದವ ಎಂಬುದಕ್ಕೆ ಒಂದು ಉದಾಹರಣೆ ಕಡಿಮೆ ಹೇಳ್ತಾನೆ. ಆಗ ಇವ ಒಂದು ಪ್ರತಿಜ್ಞೆ ಮಾಡಿದ್ದಾನ. ಯಾವಾಗ ಜಯದ್ರಥನ ಇರ್ತಕ್ಕಂಥವ ಪಾಂಡವರು ಸೈನ್ಯವಾಗಿರ್ತಕ್ಕಂಥದ್ದೊಳಗೆ ಹೋಗಿ ಅಭಿಮನ್ಯುವನ್ನ ಕಾಪಾಡಕ್ಕೆ ರಕ್ಷಣೆ ಮಾಡ್ಲಿಕ್ಕೆ ಬಿಡಿದ ಅಂತ ಅಡಿಕೆನು. ಆದ ಕಾರಣ ಅವತನ ಮುಖ್ಯವಾಗಿ ಅದು ತಡಕಿದ. ಹಾಗೆ ಏನ್ ಮಾಡಿರು ಕೃಪಾಚಾರ್ಯರು, ದ್ರೋಣಾಚಾರ್ಯರು ಎಲ್ಲರೂ ಸೇರ್ಕೊಂಡು ಈ ದುಶಾಸನ ಮಗ ಎಲ್ಲರೂ ಸೇರಿಕೊಂಡು 1:many ಹಾಕಿ ಅರ್ಜುನ ಇವನ್ನ ಕೊಂದುಬಿಟ್ರು. ಈ ಪ್ರಕಾರವಾಗಿ ಅಭಿಮನ್ಯುವನ್ನ ಅನ್ಯಾಯವಾಗಿ ಕೊಂದುಬಿಟ್ರು. ಆದ ಕಾರಣ ಆ ಜಯದ್ರಥನನ್ನ ನಾಳೆ ಸಾಯಂಕಾಲ ಸೂರ್ಯಾಸ್ತಮನದೊಳಗೆ ನಾನು ಕೊಡ್ಲಿಲ್ಲ ಇದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಒಂದು ಮಾತಾಡಿ ಇಟ್ಟ. ಜಯದ್ರಥಸ್ಯ ವಧೇ ನಿಶಮ್ಯ ಸ್ವವೇನಾಯ್ತು ಪ್ರತಿಶ್ರಮಂ ಚಕಾರ ವೀರ ಇತ್ತ ಮರಿ ಒಂದು ಪ್ರತಿಜ್ಞೆ ಮಾಡಿಕೊಂಡ. ಆ ಪ್ರತಿಜ್ಞೆ ಮಾಡಿಕೊಂಡದ್ದು ನೋಡೋಣ. ಆಗತ್ತೆ ರಾತ್ರಿ, ಅದೇ ರಾತ್ರಿ ಅರ್ಜುನನಾಗಿರ್ತಕ್ಕಂಥವನ್ನ ಬಂದು ಈ ರುದ್ರದೇವರ ಹತ್ರ ಕರ್ಕೊಂಡು ಹೋಗಿ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ
ಇದು ತಾನೇ ಲಿಂಗಸ್ಫೋಹಿಷ್ಠಾಧಿಕರಣದಲ್ಲಿ ಇರ್ತಕ್ಕಂಥ ವಿಷಯ. ಆದ ಕಾರಣ ಅವನೇ ನೇತ ಗುರುಗಳಾಗಿರ್ತಕ್ಕಂಥವ್ರು ರುದ್ರದೇವರು, ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ತುಂಬ ಮೇಲೆ ಇರ್ತಕ್ಕಂಥವ. ಆದ ಕಾರಣ ಅವನ ಹತ್ರ ಕರ್ಕೊಂಡು ಹೋಗಿ ಪಾಶುಪತ ಅಸ್ತ್ರವಾಗಿರ್ತಕ್ಕಂಥದ್ದನ್ನು ಕೊಡಿಸಿ ಅವನ ಕರ್ಕೊಂಡು ಬಂದ. ಇದನ್ನ ಜ್ಞಾಪಕ ಇಟ್ಟಲ್ರಿ, ಇದನ್ನ ಯಾವಾಗ ನಮಗೆ ಬೇಕು ಅದು ನಾ ಹೇಳ್ತೇನೆ. ಕೃಷ್ಣ ಪರಮಾತ್ಮ ಇದಕ್ಕೋಸ್ಕರ ಪಾಶುಪತ ಅಸ್ತ್ರವಾಯಿತು. ಈ ಪಾಶುಪತ ಅಸ್ತ್ರವಾಗಿರ್ತಕ್ಕಂಥದ್ದನ್ನ ನಿಮಗೊಂದು ಸಂದೇಹ ಬರ್ಬೋದು, 10 ದಿನ ಕೊಡಿಸಲು ಇಲ್ಲ ಅರ್ಜುನನಿಗೆ. ಈಗ 11ನೇ ದಿನ ತಾನು ನಡೀತೆ, 11ನೇ ದಿನ ರಾತ್ರಿ ತಾನೆ, 12ನೇ ದಿನ ಸಾಯಂಕಾಲದೊಳಗೆ ತಾನೆ ಅವನು ಜಯೇಂದ್ರ ತನ್ನ ಕೊಂದು ಹೋಗ್ತೇನೆ ಅಂತ ಹೇಳ್ತಾ ಇದ್ದಾನ. ಇಲ್ಲ ತನ್ನ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಮೊದಲೇ ಬಂದು ರುದ್ರದೇವರ ಹತ್ರ ಕರ್ಕೊಂಡು ಹೋಗಿ ಅವನಿಗೆ ಕೊಡಿಸಿರುವುದನ್ನ ಅಂದ್ರೆ 10 ದಿನದಲ್ಲಿ ಕ್ರಕ್ಸ್ ಏನು ಅಂದ್ರೆ ಅರ್ಜುನ ಬಡದು ಬಂದವರು ಪೂರ ಇಂದ್ರ ಪದವಿ ಕಳೆದಿರ್ತಕ್ಕಂಥವ್ರು. ಈಗ ಏನಾಗುತ್ತೆ ಅಂದ್ರೆ ಜಯೇಂದ್ರ ತನ್ನ ಕಾಪಾಡಕ್ಕೆ ಅಶ್ವತ್ಥಾಮಾಚಾರ್ಯರು ಮತ್ತು ಮುಂದೆ ನಿಂತಿದ್ದಾರೆ. ಆ ಶ್ಲೋಕ ನಿಮಗೆ ಈಗಲೇ ಬೇಕಾದ್ರೆ ನೋಡ್ತಾರೆ, ಅದು ಮುಖ್ಯವಾಗಿರ್ತಕ್ಕಂಥದ್ದು. ಆ ಶ್ಲೋಕ ಇರ್ತಕ್ಕಂಥದ್ದು ಅಶ್ವತ್ಥಾಮಾಚಾರ್ಯರ ಇರ್ತಕ್ಕಂಥವರು ಮುಂದೆ ನಿಂತಿದ್ದಾರೆ. ಜಯೇಂದ್ರ ತನ ಇರ್ತಕ್ಕಂಥವನ್ನ ಕಾಪಾಡ್ತೇನೆ ಅಂತ ಹೇಳಿ ಮರದಿನ ಪೂರ ಈ ಅಶ್ವತ್ಥಾಮಾಚಾರ್ಯರನ್ನ ಮೀರಿ ಅರ್ಜುನ ಇರ್ತಕ್ಕಂಥವ ಒಂದು ಮಳ್ಳಕ್ ಬಿಡಿಲಾರ್ದು. ಒಂದು ದ್ರೌಪದಿನ ಒಂದು ಮಾತು ಕೇಳಿದಾಗ ಕೃಷ್ಣ ಪರಮಾತ್ಮ ತಾತ್ಪರ್ಯ ಇದನ್ನು ಮೊದಲ ಅಧ್ಯಾಯದಲ್ಲಿ ಬರ್ತೇವೆ. ಈ ಬಲಿಷ್ಠ ಇರ್ತಕ್ಕಂಥವ್ರಿಗೆ ಹೇಗೆ ನೀ ತಿಳ್ಕೊಂಡಿದ್ದ ಕೃಷ್ಣ, ನೀ ತಾನು ತುಂಬಾ ಬಲಿಷ್ಠ ಅಂತ ತಿಳ್ಕೊಂಡಿದ್ದಾನೆ. ಅದಕ್ಕೆ ಆಮೇಲೆ ಭೀಮಸೇನ ದೇವರು, ಅದಕ್ಕೆ ಆಮೇಲೆ ಅಶ್ವತ್ಥಾಮಾಚಾರ್ಯರು, ಅದಕ್ಕೆ ಆಮೇಲೆ ಇರ್ತಕ್ಕಂಥವ್ರ ಲೆಕ್ಕಕ್ಕೆ ಇಲ್ಲ ಅಂದ್ಬಿಟ್ಟು. ಆದ ಕಾರಣ ಅಶ್ವತ್ಥಾಮಾಚಾರ್ಯರು ಸಾಕ್ಷಾತ್ ರುದ್ರದೇವರು. ಆದ ಕಾರಣ ಆ ಕಾಲದಲ್ಲಿ ಈ ಜಯೇಂದ್ರ ತನ್ನ ಕಾಪಾಡಕ್ಕೆ ಅಶ್ವತ್ಥಾಮಾಚಾರ್ಯರ ಇರ್ತಕ್ಕಂಥವ್ರು ನಿಂತಿದ್ದಾರೆ. ಇವಾಗ ಸಾಯಂಕಾಲದೊಳಗೆ ಕೊಳ್ಳಿಲ್ಲ ಅಂದ್ರೆ ಅಗ್ನಿ ಪ್ರವೇಶ ಆಗಬೇಕು ಎಂಬುದಾಗಿರ್ತಾಯಿದ್ರಿ. ಅದರಲ್ಲಿರ್ತಕ್ಕಂಥ ಕ್ರಕ್ಸಿನ ನಾನು ಇನ್ನು ಮುಂದೆ ಬರವೇಳೆ ನಿಮಗೆ ಹೇಳ್ತೇನೆ. ಇದಕ್ಕೆ ಆಮೇಲೆ ಬರ್ತಕ್ಕಂಥ ಇದು ಈ ರೀತಿಯ ವಿಷಯವಾಗಿರ್ತಕ್ಕಂಥದ್ದು ಬೋಧೋಗುತ್ತೆ. ಟೆಂಟಿಲೆಲ್ಲರ ಮನೆಗೆ ನೋಡ್ತಾರೆ. ಅದಕ್ಕೆ ಮೇಲೆ ಮರದಿನವಾಗಿರ್ತಕ್ಕಂಥದ್ದು ಅರ್ಜುನ ಯುದ್ಧವಾಗಿರ್ತಕ್ಕಂಥದ್ದು ಹೊರಡ್ತಾನ. ಆಗ ದ್ರೋಣಾಚಾರ್ಯರು ಶಕಟ ಯುದ್ಧ ಅಂತ ಹೆಸರು. ಶಕಟ ಅಂದ್ರೆ ಒಂದು ಬಂಡಿ ಇತ್ಯರ್ಥ. ಈ ಪ್ರಕಾರವಾಗಿ ಈ ಯುದ್ಧ ಆ ಫಾರ್ಮೇಟ್ ಮಾಡಿರ್ತಕ್ಕಂಥದ್ದು ಒಂದು ಬಂಡಿ ಹಂಗ್ ಮಾಡಿರ್ತಾರೆ. ಅದಿಲ್ಲಿ ಡಿವೈನ್ ಕಾರ್ಟ್ ಹಂಗ್ ಮಾಡಿರ್ತಕ್ಕಂಥದ್ದಲ್ಲಿ ಈ ನಾಗರಿ ಯುದ್ಧವಾಗಿರ್ತಕ್ಕಂಥದ್ದಲ್ಲಿ ಅರ್ಜುನ ಇರ್ತಕ್ಕಂಥವ ಯುದ್ಧವಾಗಿರ್ತಕ್ಕಂಥದ್ದು ಮಾಡಿ ಅನೇಕ ಜನರ ಇರ್ತಕ್ಕಂಥವರು ಮತ್ತು ಧೃತರಾಷ್ಟ್ರ ಮಕ್ಕಳಾಗಿರ್ತಕ್ಕಂಥವರು ಅವರಿಗೆಲ್ಲ ವಿಚಿತ್ರವಾಗಿರ್ತಕ್ಕಂಥ ಒಂದು ಯುದ್ಧದಂದ್ರೆ ಶ್ರಮವಾಗಿರ್ತಕ್ಕಂಥವ್ರು ಕೊಡ್ತಾರಂತೆ. ನೀಟಾಗಿರ್ತಕ್ಕಂಥದ್ದು ಬರ್ತಕ್ಕಂಥದ್ದು ಈ 56 ಶ್ಲೋಕದಲ್ಲಿ ಬರ್ತಾರೆ. ಅದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ಈ ಅಲಂಬುಸ ಎಂಬ ರಾಕ್ಷಸ. ಅಲಂಬುಸ ಎಂಬ ರಾಕ್ಷಸನ ಇರ್ತಕ್ಕಂಥವನ್ನ ಇವ ಈ ಕೊಲ್ಲತಕ್ಕಂಥದ್ದು ಘಟೋರ್ಕ ಜನ ಇರ್ತಕ್ಕಂಥವ ಸಂಹಾರ ಮಾಡ್ತಾರ. ಹಾಗಾದ್ರೆ ಅಲಂಬುಸ ಎಂಬ ರಾಕ್ಷಸನ ಇರ್ತಕ್ಕಂಥವ ತುಂಬಾ ವಿಚಿತ್ರವಾಗಿರ್ತಕ್ಕಂಥವ. ಬಿರುದಾನೆ ಪುರೋತ್ಸೈನ್ಯೆ ಪೃತಾಸುತೀನಾಂ ಪೃತನಾ ಪರೇಶಾನ್ ಪೃತಾಸುತೀನಾಂ. ಅವ ಸುಖನಾಗಿರ್ತಕ್ಕಂಥ ಅಲಂಬುಸ ಅವ ಒಂದು ಸಾಧಾರಣವಾಗಿರ್ತಕ್ಕಂಥದ್ದಲ್ಲ. ಅನೇಕ ಪಾಂಡವರಾಗಿರ್ತಕ್ಕಂಥವ್ರು ಸೈಡ್ಲಿರ್ತಕ್ಕಂಥವ್ರು ಸಂಹಾರ ಮಾಡಿದ. ಆಮೇಲೆ ಭೀಮಸೇನ ದೇವರಾಗಿರ್ತಕ್ಕಂಥವ್ರು ಎಷ್ಟೋ ಬಾಣಗಳಾಗಿರ್ತಕ್ಕಂಥದ್ದು ಬಿಟ್ರು ಅವನ ಮೇಲೆ. ಆಗ ಘಟೋರ್ಗಜನ ಐತೆ, ಅವನು ಬಂದು ಭೀಮಸೇನ ದೇವರ ಮೇಲೆ ಪ್ರಾಣ ಬಿಟ್ಟ. ಆಗ ಘಟೋರ್ಗಜನ ಇರ್ತಕ್ಕಂಥವಲ್ಲಿ ಬಂದ ನಮ್ಮ ಅಪ್ಪನ ಮೇಲೆ ಬಾಣ ಬಿಟ್ಟು ಎಂಬುದಾಗಿರ್ತಕ್ಕಂಥದ್ದು. ತಥೈವ ಆಗ ಕೃಷ್ಣ ತನಯಾಹ ಸಮೇತಾಹ ಜಗೂಸನಂ ಸಂಯತಿ ಸೌಮಿತ್ರಿತಂ ಅಲಂಬು ಸಂಪ್ರಾಪ ತಥಾ ಘಟೋರ್ಗಜ. ಅಲಂಬುಸನಲ್ಲಿ ಘಟೋರ್ಗಜನ ಇರ್ತಕ್ಕಂಥವ್ ಬಂದು ಘಟೋರ್ಗಜನಿಗೂ ಅಲಂಬುಸನ ಇರ್ತಕ್ಕಂಥವನಿಗೂ ಇತರ ಜಗಳವಾಗಿರ್ತಕ್ಕಂಥದ್ದಾಗಿ ಮಲ್ಯುದ್ಧವಾಗಿರ್ತಕ್ಕಂಥದ್ದಾಗಿ ಪಾದವಾಗಿರ್ತಕ್ಕಂಥದ್ರಿಂದ ಅವನ ಶಿರಸ್ಸಾಗಿರ್ತಕ್ಕಂಥದನ್ನು ಬಿಟ್ಟು ಅಲಂಬುಸನ ಇರ್ತಕ್ಕಂಥವನ್ನ ಸಂಹಾರವಾಗಿರ್ತಕ್ಕಂಥವ ಘಟೋರ್ಗಜನ ಇರ್ತಕ್ಕಂಥವ ಮಾಡಿ ಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆ ಆಗಿರ್ತಕ್ಕಂಥದ್ದು ಮಾಡ್ತಾನ. ಘಟೋರ್ಗಜ ಮಾಡಿರ್ತಕ್ಕಂಥದ್ದು ಅವತಾನೆ ಬಂದು ರಘುತ್ತಮ ಸ್ವಾಮಿಗಳು ಅಂತ ಒಂದು ಟ್ರೆಡಿಷನ್ಗೆ ಬರ್ತಕ್ಕಂಥದ್ದು. ಅವನೇ ರಾಮಾಯಣದ ಕಾಲದಲ್ಲೂ ಬರ್ತಕ್ಕಂಥವ ದಕ್ಷಿಣ ದುಃಖಿಗೆ ಒಂದು ಪ್ರಸಿದ್ಧಿ ಆಗಿರ್ತಕ್ಕಂಥವ. ಅವ ಇರ್ತಕ್ಕಂಥವ ನಿರುಕ್ತಿಂಸ ಭೂತಾಯ ನಮಃ ಓಂ ಎಂಬುದಾಗಿರ್ತಕ್ಕಂಥದ್ದು ಬರೋದು. ಆಮೇಲೆ 91ನೇ ಶ್ಲೋಕದಿಂದ
104ನೇ ಶ್ಲೋಕದವರೆಗೂ ಇದೆಲ್ಲ ಕೃತವರ್ಮರಾಗಿರ್ತಕ್ಕಂಥ ಅವರು ಬಾಣವಾಗಿರ್ತಕ್ಕಂಥದ್ದು, ಅವರಿಂದ ಮರಿಯುದ್ಧವಾಗಿರ್ತಕ್ಕಂಥದ್ದು ಮಾಡ್ತಾರೆ. ಹಾಗೆ ತಪ್ಪದು ಎಲ್ಲರಿಗೂ ನೋಡ್ರಿದ್ರೆ ಎಲ್ಲ ಒಳ್ಳೆಯವರು, ಎಲ್ಲರಿಗೂ ಕಲಿಪ್ರವೇಶವಾಗಿರ್ತಕ್ಕಂಥದ್ದು ಎಲ್ಲ ಆ ದುರ್ಯೋಧನನ್ ಕೂಡ ಸೇರಿದ ಕಾರಣ ಕಲಿಪ್ರವೇಶ ಬಂದು ಅವರು ವಿಚಿತ್ರವಾಗಿರ್ತಕ್ಕಂಥ ಯೋಜನವಾಗಿರ್ತಕ್ಕಂಥದ್ದು ಮಾಡ್ತಾರೆ. ಆಗ ಮಾಡೋದು ಆ ಕೃತವರ್ಮರ ಇರ್ತಕ್ಕಂಥವ್ರು ಅರ್ಜುನನಿಂದ ಸೋತೋಗಿ ಅವ್ರು ಬಂದು ಆಗತ್ತು ಯುದ್ಧವಾಗಿರ್ತಕ್ಕಂಥದ್ದು ನಿಲ್ಲಿಸಿ ನೋಡ್ತಾರೆ. ಅದಕ್ಕೆ ಆಮೇಲೆ ಸಾತ್ವಿಕ ಆಗಿರ್ತಕ್ಕಂಥವ ಭೂರಿಶ್ರವ ಎಂಬುದಾಗಿರ್ತಕ್ಕಂಥವನ್ನ ಸಂಹಾರ ಮಾಡ್ತಕ್ಕಂಥ ಒಂದು ದೊಡ್ಡ ವಿಷಯ. ಈ ಭೂರಿಶ್ರವ ರಾಜನ ಇರ್ತಕ್ಕಂಥವ ಏನ್ ಮಾಡ್ತಾನ ಹಾಗೆ ಅಂತಂದ್ರೆ ಅವ ಅರ್ಜುನನ ಇರ್ತಕ್ಕಂಥವ ಭೂರಿಶ್ರವ ರಾಜನ ಇರ್ತಕ್ಕಂಥ ಕೈಯ ಇರ್ತಕ್ಕಂಥ ಅದನ್ನ ಕಡಿತಾನ. ಕೈಗೆ ಕಡಿಯೋಣ ಅವ ಏನ್ ಮಾಡ್ತಾನ, ಆಗ್ಲೂ ಅನೇಕ ವಿಧವಾಗಿರ್ತಕ್ಕಂಥ ತಪಸ್ಸೆಲ್ಲ ಮಾಡಿಕೊಂಡು ಅವ ಬಂದು ತಿರುಗು ಜಗಳವಾಗಿರ್ತಕ್ಕಂಥ ಬರ್ತಾನ. ಆಗ ಸಾಧ್ಯಗೆ ಆಗಿರ್ತಕ್ಕಂಥವ ಅವನ್ನ ಸಂಹಾರವಾಗಿರ್ತಕ್ಕಂಥ ಅದ್ ಮಾಡ್ತಾನ. ಇತ್ಯಾದಿಗಳಾಗಿರ್ತಕ್ಕಂಥ ಅದನ್ನು ಕೊಟ್ಟು ಅಲ್ಲೇ ಹೇಳ್ತಾರೆ. ಅದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ಭೀಮಸೇನ ದೇವರು, ದ್ರೋಣಾಚಾರ್ಯರು ಅದು ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಸಾಧ್ಯಗೇನ ಯಾಕೆ ಕಳಿಸ್ತಾರೆ ಎಂಬುದಾಗಿರ್ತಕ್ಕಂಥದ್ರ ಒಂದು ವಿಚಾರವಾಗಿರ್ತಕ್ಕಂಥದ್ದು ಅಲ್ಲಿ ನಡೆಯುತ್ತೆ. ಅದನ್ನು ನಾವು ಹೇಳ್ತೇನೆ. ಅಲ್ಲಿ ನೋಡಿದ್ರೆ ಭೀಮಸೇನ ದೇವರು ದ್ರೋಣಾಚಾರ್ಯರಾಗಿರ್ತಕ್ಕಂಥ ಅವರು ಕೂಡ ಜಗಳವಾಗಿರ್ತಕ್ಕಂಥದ್ದು ಅಲ್ಲಿ ದ್ರೋಣಾಚಾರ್ಯರನ್ನು ಜಯಿಸ್ತಾರೆ. ಆಗ ದ್ರೋಣಾಚಾರ್ಯರಾಗಿರ್ತಕ್ಕಂಥವರು ರಥವನ್ನು ಮುರಿತಾರೆ. ಆ ದ್ರೋಣಾಚಾರ್ಯರು ಇನ್ನೊಂದು ರಥವಾಗಿರ್ತಕ್ಕಂಥದ್ದು ದುರ್ಯೋಧನ ಕೊಡ್ತಾನ. ಆ ರಥದಿಂದ ಹಿಡಿದು ಅವ್ರ ನೇರ ಆಗತ್ತೆ ಯುದ್ಧವಾಗಿರ್ತಕ್ಕಂಥದ್ದು ಮುಗಿಸಿಕೊಂಡು ಹೊರಟೋಗ್ತಾರೆ. ಆಗ ಏನ್ ಮಾಡ್ತಾನೆ, ದೃಷ್ಟದ್ಯುಮ್ನಾಗಿರ್ತಕ್ಕಂಥವ ದ್ರೋಣಾಚಾರ್ಯರಾಗಿರ್ತಕ್ಕಂಥವ್ರನ್ನ ತಿರುಗು ತಡುತ್ತಾನ. ಅದೃಷ್ಟದ್ಯುಮ್ನಾಗಿರ್ತಕ್ಕಂಥವ್ರನ್ನು ಅವ ತಳ್ಳುಟ್ಟು ದ್ರೋಣಾಚಾರ್ಯರು ಜಯಿಸಿಟ್ಟು ಮುಂದೆ ಹೋಗ್ತಾರೆ ಎಂಬುದಾಗಿರ್ತಕ್ಕಂಥದ್ದು. ಅದಕ್ಕೆ ಆಮೇಲೆ ಬರ್ತಕ್ಕಂಥದ್ದು 132ನೇ ಶ್ಲೋಕದಿಂದ 185ನೇ ಶ್ಲೋಕದವರೆಗೂ ಭೀಮಸೇನ ದೇವರಾಗಿರ್ತಕ್ಕಂಥವರು ಯುದ್ಧದಲ್ಲಿ ಅನೇಕ ರಾಜರು ಮತ್ತು ಅನೇಕ ಧೃತರಾಷ್ಟ್ರದ ಮಕ್ಕಳಾಗಿರ್ತಕ್ಕಂಥವ್ರನ್ನ ಸಂಹಾರ ಮಾಡ್ತಕ್ಕಂಥ ವಿಷಯವಾಗಿರ್ತಕ್ಕಂಥದ್ದು. ಇದನ್ನ ಡೀಟೈಲ್ಡ್ ಆಗಿರ್ತಕ್ಕಂಥ ಒಂದು ಇದು ಅದರಲ್ಲಿ ನಾವು ತಿಳ್ಕಬೇಕಾದ್ದು ಹೆಚ್ಚಿಲ್ಲ. ಅದರಲ್ಲಿ ಕರ್ಣನ್ ಕೂಡ ಜಗಳವಾಗಿರ್ತಕ್ಕಂಥದ್ದು ಆಡ್ತಾರೆ. ಕರ್ಣನ್ ಕೂಡ ಜಗಳ ಆಡಬೇಡ ಶಕ್ತಿ ಆಯುಧವಾಗಿರ್ತಕ್ಕಂಥದ್ದನ್ನ ಹಾಕಲಿ ಅಂತ ಜಗಳ ಆಡ್ತಾರೆ. ಆದ್ರೆ ಶಕ್ತಿ ಆಯುಧವಾಗಿರ್ತಕ್ಕಂಥದ್ದನ್ನ ಕರ್ಣ ಹಾಕೋದಿಲ್ಲ. ಯಾಕಂದ್ರೆ ಆ ಶಕ್ತಿ ಆಯುಧವಾಗಿರ್ತಕ್ಕಂಥದ್ದನ್ನ ನೀವು ಚೆನ್ನಾಗಿ ನೀವು ಗಮನಿಸ್ಬೇಕು. ಈ ಶಕ್ತಿ ಆಯುಧವಾಗಿರ್ತಕ್ಕಂಥದ್ದನ್ನ ನಾರಾಯಣಾಸ್ತ್ರ, ಅದು ನಾರಾಯಣಾಸ್ತ್ರ ಬಂದೆ ಅವ್ರ ಮೇಲೆ ಒಂದು ಮಾಡಲಿ ಅಂದ್ರೆ ಈ ಶಕ್ತಿ ಆಯುಧವಾಗಿರ್ತಕ್ಕಂಥವ ಅರ್ಜುನ ಕೊಟ್ಟರು, ಚಂದ್ರ ಇಂದ್ರದೇವರು ಕೊಟ್ಟಿರ್ತಕ್ಕಂಥ ಆಯುಧ ಒಂದು ಮಾಡಕ್ ಬಿಡಿಲಾರದು. ಅವ ಶಕ್ತಿ ಆಯುಧವಾಗಿರ್ತಕ್ಕಂಥ ಅದನ್ನ ಅರ್ಜುನನ ಮೇಲೆ ಹಾಕಿ ಅವನ್ನ ಸಂಹಾರ ಮಾಡಬೇಕು ಎಂಬುದಕ್ಕೋಸ್ಕರವಾಗಿ ಇಟ್ಟಿರ್ತಾರ. ಆದ ಕಾರಣ ಆಗ ಇವನ ಶಕ್ತಿ ಇವನ್ನ ಸಾತ್ವಿಕ ಆಗಿರ್ತಕ್ಕಂಥವ್ರನ್ನ ಅಲ್ಲಿ ಕಳಿಸ್ತಾರೆ. ಸಾತ್ವಿಕ ಮೇಲೂ ಶಕ್ತಿ ಆಯುಧವಾಗಿರ್ತಕ್ಕಂಥದ್ದು ಹಾಕೋದಿಲ್ಲ. ಈ ಪ್ರಕಾರವಾಗಿರ್ತಕ್ಕಂಥದ್ದು ಆ ಭೀಮಸೇನ ಮಾಡ್ತಕ್ಕಂಥ ಡೀಟೈಲ್ ಇದ್ದು ಹೇಳ್ಬಿಟ್ಟು ಅದಕ್ಕೆ ಆಮೇಲೆ ಇಲ್ಲಿ ಬರ್ತಕ್ಕಂಥ ಮುಖ್ಯವಾದ ಘಟ್ಟವಾಗಿರ್ತಕ್ಕಂಥದ್ದು ಜಯದ್ರಥನ್ನು ಸಂಹಾರ ಮಾಡ್ತಕ್ಕಂಥ ವಿಷಯ. ಇದಕ್ಕೆಂದ್ರೆ ಒಂದು ವಿಷಯ ನಮಗೆ ಹೇಳ್ತಾರೆ. ಮಹಾಭಾರತದಲ್ಲಿ ಒಂದು ಎಷ್ಟೋ ಉಪನ್ಯಾಸನ ಕೇಳಿದ್ದೇನೆ. ತಮಿಳೆಲ್ಲ ಮಾಡ್ತಕ್ಕಂಥವ್ರು ಎಲ್ಲ ಒಂದು 5 ಜನನ್ನ ಕೊಂದಿರ್ತಕ್ಕಂಥದ್ದು ತುಂಬಾ ತಪ್ಪು ಅಂತ ಹೇಳರು. ಒಂದು ಭೀಷ್ಮಾಚಾರ್ಯರು, ಎರಡನೇದು ದ್ರೋಣಾಚಾರ್ಯರು, ಮೂರನೇದು ದುರ್ಯೋಧನ, ನಾಲ್ಕನೇದು ಕರ್ಣ, 5ನೇದು ಜಯದ್ರಥ. ಆದ ಕಾರಣ ಇದು ಒಂದು ಇವರುಗಳು ಹೇಳ್ತಕ್ಕಂಥ ಮಾತಲ್ಲ. ಇದೇ ಧರ್ಮರಾಜನು ಹೇಳ್ತಾನ. ಧರ್ಮರಾಜನ ಒಂದು ಪಾಂಡವರು ಯುದ್ಧ ಎಲ್ಲ ಮುಗಿದೋಯ್ತು, ಸಿಂಹಾಸನಲ್ಲಿ ಕೂತು ಅಂತ ಹೇಳಿದ್ರೆ ಆಗ ಒಂದು ಮಾತು ಹೇಳಿದ. ನೀವು ನಮ್ಮ ಮಹಾಭಾರತ ತಾತ್ಪರ್ಯ 30ನೇ ಅಧ್ಯಾಯ ಹೇಳ್ತಾ ಇದ್ದಾರೆ ಈಗ ಮೊದಲು ಶ್ಲೋಕ. ಆಗ ಅವ ಹೇಳ್ದ, ನಾವು ಸಿಂಹಾಸನಲ್ಲಿ ಕೂತು ಬಾದಿಲ್ಲ. ಏಕೆಂದ್ರೆ ನಾವು ಜಯಿಸಿದ್ದೇನು ನ್ಯಾಯ, ಆದ್ರೆ ನಾವು ಜಯಿಸಿದ ಕ್ರಮ ಸರಿ ಇಲ್ಲ, ಮಾರ್ಗ ಸರಿ ಇಲ್ಲ. 5 ಜನನ ನಾವು ಅನ್ಯಾಯವಾಗಿ ಕೊಂದುಬಿಟ್ಟು ಆ ಪಾಪವನ್ನು ಪರಿಹಾರ ಮಾಡಕ್ಕೋಸ್ಕರವಾಗಿ ಅಶ್ವೇಣ ಮಾಡಿಕೊಳ್ಬೇಕು ಅಂತ ಇರೋದು. ಇದನ್ನ ನೋಡಿದ್ದಾನೆ ಅವ್ರು ಹೇಳ್ತಾ ಇದ್ದಾರೆ. ಆಚಾರ್ಯರು ಎಷ್ಟು ಉಪಕಾರ ಮಾಡಿದ್ದಾರೆ ಅಂತ ನಮಗೆ ತಿಳಿಬೇಕು.
ಇದಕ್ಕೋಸ್ಕರ ಅಪಾಪೇ ಪಾಪ ಶಂಕಿತ್ವಾತ್ ನಾ ಹೇಳ್ತೇನೆ, ಅದು ನಾ ದೇವರಿಗೆ ನಮಸ್ಕಾರ ಮಾಡ್ಬಿಟ್ಟಾರೆ ತುಂಬಾ ಪಾಪ ಅಂತ ಹೇಳಿದ್ರೆ ಅದು ದೊಡ್ಡ ಪಾಪ. ಆ ಪಾಪ ಇದ್ದ ಮಾರಿ ಇವರ 5 ಜನನು ಕೊಂದದ್ದು ನ್ಯಾಯವಾಗಿ ಕೊಂದಿದ್ದಾರೆ ಅಂತ ಒಂದೊಂದು ವೇಳೆಯೂ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಧರ್ಮರಾಜಗೆ ಹೇಳಿ ಉಪದೇಶ ಮಾಡಿರೋ ಪ್ರಯುಕ್ತ ಅದ್ರಲ್ಲಿ ನಂಬಿಕೆ ಇಲ್ದಂಗೆ ತಿರುಗು ಇವ ಬಂದು ಅಶ್ವಮೇಧ ಯಾಗ ಮಾಡ್ತಾನೆ ಅಂತ ಹೇಳಿದ ಕಾರಣ, ಪಾಪವು ಇಲ್ಲೇ ಅಂತ ವೇಳೆ ಪಾಪ ಅಂತ ನಡೆಸಿದ ಕಾರಣ, ಕೃಷ್ಣ ಪರಮಾತ್ಮ ಪಾಪ ಇಲ್ಲೇ ಅಂತ ಹೇಳಿದ ಕಾರಣ ಅಪಾಪೇ ಪಾಪ ಶಂಕಿತ್ವಾತ್ ಪಾಪ ಇಲ್ಲೇ ಅಂತ ಪಾಪ ಅಂತ ನಡೆಸಿದ ಕಾರಣ ಅಶ್ವಮೇಧ ಯಾಗ ಮಾಡಿರುತ್ತಪ್ಪ. ಅದಕ್ಕೆ ಈ ಜಯದ್ರಥ ಒಂದು ನಿಮಗೆ ಇದರಲ್ಲಿ ಏನಪ್ಪ ಅದ್ರ ಮೇಲೆ ಹೇಳ್ತೇನೆ. ಆಗ ಜಯದ್ರಥನ ಇರ್ತಕ್ಕಂಥವನ್ನ ಇಲ್ಲಿ ನೋಡಿ ನಿಂತರೆ 188ನೇ ಶ್ಲೋಕ. ಅದಕ್ಕೆ ತನ್ನ ಆಗಲೇ ಆ ರಾತ್ರಿ 53ನೇ ಶ್ಲೋಕದಲ್ಲಿ ರಾತ್ರಿ ರುದ್ರದೇವರದಲ್ಲಿ ಕರ್ಕೊಂಡು ಹೋದ ಕೃಷ್ಣ ಪರಮಾತ್ಮ ಅಂತ ಹೇಳಿದ್ದಕ್ಕೆ ಇಲ್ಲಿ ನಿಮಗೆ ದ್ರೌಣಿ ಕರ್ಣ ಅಭಿಗುಪ್ತ ಶ ನಾಶಕ ಮತ್ತೆ ಅಂದು ಅರ್ಜುನ ತೀರ್ಮಾನ ಮಾಡಿಕೊಂಡ, ಈಗಾಯ್ತು ಸಾಂಖ್ಯಾನದೊಳಗೆ ನಾನು ಅವನ್ನ ಜಯದ್ರನ ಸಂಹಾರ ಮಾಡಬೇಕು, ಇಲ್ಲದ್ರೆ ನಾನು ಬಿಫೋರ್ ಸನ್ಸೆಟ್ ನಾನು ಬಂದಾಗಿರಿ ಪ್ರವೇಶ ಮಾಡಬೇಕು. ಹಾಗೆ ತಡ ವೇಳೆ ಆಗುತ್ತೆ ಪೂರ ಏನಂದ್ರೆ ದ್ರೌಡಿ ಇದ್ದಂದ್ರೆ ದ್ರೋಣಾಚಾರ್ಯರು ಮಕ್ಕಳ ಇರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರ ಇರ್ತಕ್ಕಂಥವ್ರು ಅವನ್ನ ಜಯದ್ರಥನ ಹತ್ತಲೇ ಬರ್ಲಿಕ್ಕೆ ಬಿಡಲ್ಲ. ಆಗ ನಚೈನಂ ಅಶಗತಿ ಕರ್ತು ಯತ್ನಮಪಿ ಫಲ್ಗುಣಃ. ಆದ ಕಾರಣ ಅರ್ಜುನನ ಇರ್ತಕ್ಕಂಥವ ಎಷ್ಟೋ ಪ್ರಯತ್ನವಾಗಿರ್ತಕ್ಕಂಥ ಮಾಡಿದ. ಏನ್ ಪ್ರಯತ್ನ ಮಾಡಿದ್ರು ಕೂಡ ಅರ್ಜುನನಿಗೂ ದ್ರೋಣಾಚಾರ್ಯರು ವಿಶ್ವತಾಮಾಚಾರ್ಯರು ವಿಚಿತ್ರವಾಗಿರ್ತಕ್ಕಂಥ ಜಗಳ ಇರುತ್ತೆ. 3 ಶ್ಲೋಕದಲ್ಲಿ ಹೇಳಿರ್ತಾರೆ. ತತ್ರ ದೃಷ್ಟ ಭಗವಾನ್ ಇಲ್ಲಿ ಚೆಂದಾಗಿ ನೋಡ್ರಿ, ಇಲ್ಲಿ ತುಂಬಾ ಜಾಗೃತಿ ಆಡ್ಬೇಕು ಈ ಸಲ. ಆಗ ಇವರಿಬ್ಬರು ಜಗಳ ಆಡ್ತಾ ಇದ್ದಾರೆ. ಜಗಳ ಮುಗಿಯಂಗೆ ಕಾಣೆ. ಯಾರಿಗೂ ಅಶ್ವತ್ಥಾಮಾಚಾರ್ಯರಿಗೂ ಅರ್ಜುನನಿಗೂ ಜಗಳ. ಈ ಜಗಳ ಸಾಂಖ್ಯಾನದ ಮಡಿಯಾಗಿ ಒಂದು ವೇಳೆ ಸೂರ್ಯಾಸ್ತಮನ ಆಯ್ತು ಅಂದ್ರೆ ಅಗ್ನಿ ಪ್ರವೇಶ ಮಾಡ್ಬೇಕು ಅಂತ ಹೇಳಿ ಕೃಷ್ಣ ಪರಮಾತ್ಮ ಏನ್ ಮಾಡಿದ್ರೆ ಅನೇಕ ಮೇಘಗಳಾಗಿರ್ತಕ್ಕಂಥದ್ದು ಒಂದು ರಾತ್ರಿ ಹಂಗಾಯ್ತು. ನೀವು ತೋರ್ಬೋದು ಆ ಮೇಘಗಳಾಗಿರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮ ತರಿಸಿದ ಹಾಗೆ ಅಂತ ಹೇಳಿದ್ರು ಕೂಡ ಇವರಿಗೆಲ್ಲ ಬುದ್ಧಿ ಬೇಕಲ್ಲ. ಎಲ್ಲ ಇವರೆಲ್ಲ ಬ್ರಾಹ್ಮರು ಸಂಧ್ಯಾವನ ಮಾಡ್ತಕ್ಕಂಥವರು. ಬೆಳಿಗ್ಗೆ ಮಾಡಿದ್ದೇವೆ, ಈಗ ತಿರುಗು ಅಷ್ಟೋ 1 ಗಂಟೆ ಹೊತ್ತಲ್ಲಿ ತಿರುಗು ಸಂಧ್ಯಾವನ ಮಧ್ಯಾಹ್ನಿಕ ಸಾಯಂಕಾಲೆಲ್ಲ ಮಾಡ್ಬೇಕಲ್ಲ, ಹೇಗೆ ಇಷ್ಟು ಬೇಗ ಬಂತು ಹಾಗೆ ತಪ್ಪದು. ಅವರಿಗೆ ಅರ್ಜುನ ಬೆಂಕಿಯಲ್ಲಿ ಬೀಳ್ತಕ್ಕಂಥ ಅನ್ನುವಂತ ನೋಡ್ಬೇಕು ಆತರದಲ್ಲಿ. ಈಗ ಸಾಯಂಕಾಲ ಬಂದೋಡ್ತಾ ತುಂಬಾ ಸಂತೋಷ, ಅರ್ಜುನ ಸಾಯ ಹೋಗ್ತಾನೆ ಹಾಗೆ ನೋಡಿ ಬಂದ್ರು ಅಂತ ಹೇಳ್ಬೇಕು. ಈ ಪಾಯಿಂಟ್ ಅರ್ಥ ಆಯ್ತಾ? ಅರ್ಥ ಆಯ್ತಲ್ಲ? ಆದ ಕಾರಣ ಯಾಕೆಂದ್ರೆ ತದೃಷ್ಟ ಭಗವಾನ್ ಕೃಷ್ಣ ಲೋಹಿತಾನಿ ಆಗಿ ಭಾಸ್ಕರೇ. ಆಗ ಸೂರ್ಯನ ಮುಚ್ಚಿ ಮಾಡ್ಕೊಂಡು ಒಂದು ಬೇಗ ಬಂತ ಹೊರತಾಗಿ ಸಾಯಂಕಾಲ ಆಗಲ್ಲ. ಈಗ ನೀವು ನೋಡ್ಬೋದು ಎಷ್ಟೋ ಬೆಳಿಗ್ಗೆ 10 ಗಂಟೆ ಡಾರ್ಕ್ ಆಗುತ್ತೆ. ಸೂರ್ಯನ ಬೇಗ ಮುಚ್ಚಿಟ್ಟಿದ್ದಂದ್ರೆ ಸೂರ್ಯನ ಬೇಗ ಮುಚ್ಚಿಟ್ಟಿಲ್ಲ, ಸೂರ್ಯನ ಮುಚ್ಚಲಿಕ್ಕೆ ಬಿಟ್ಟಿಲ್ಲ. ನಮಗೂ ಸೂರ್ಯನ ನಡುವಿರ್ತಕ್ಕಂಥ ಗ್ಯಾಪಲ್ಲಿ ಬೇಗ ಬಂದ್ಬಿಡ್ತೆ. ಅರ್ಥ ಆಯ್ತಲ್ಲ? ಆದ ಕಾರಣ ಸೂರ್ಯ ಯಾವಾಗಲೂ ಒಂದೇ ಮಾದರಿ ಬೆಳಕರ್ತಕ್ಕಂಥ ಬರ್ತಾರೆ. ಆದ ಕಾರಣ ಈ ಪ್ರಕಾರವಾಗಿ ಮಾಡೋಣ. ಆಗ ಅಜಿತೇ ನೋಡದಂತೆ ಸ್ವಹಸ್ತೆ ಜಯತನಿಗೆ ಹುಡುಗಿ ಎಲ್ಲರಿಗೂ ಆತರ ಬನ್ರಿ ಎಲ್ಲರೂ ಹೋಗಿ ನೋಡೋಣ. ಅರ್ಜುನ ಇರ್ತಕ್ಕಂಥ ಬೆಳೆ ಹೋಗ್ತಾನ. ಅರ್ಜುನನ ಇರ್ತಕ್ಕಂಥ ಬೆಂಕಿನ ಬೀಳ್ತಕ್ಕಂಥ ಸಾವಿನ ನೋಡ್ಬೇಕು ಎಂಬ ಆತರವಾಗಿರ್ತಕ್ಕಂಥದ್ದು ಇವರಿಗೆ ಎಲ್ಲ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಎಲ್ಲ ರಾಷ್ಟ್ರೋತ್ತಮಾಚಾರ್ಯರು, ಜಯದ್ರಥ ಎಲ್ಲ ಓಡಿ ಬರ್ತಾನ. ಆಗ ತಮೋವ್ಯಾಪ್ತೆ ಗಗನೆ ಒಂದೊಂದು ಮಾತು ಆಚಾರ್ಯ ನೋಡ್ಬೇಕು. ಸಾಯಂಕಾಲಿನ ಆಗಲ್ಲ, ಗಗನದಲ್ಲಿ ಆಕಾಶದಲ್ಲಿ ಕತ್ತಲೆ ಆಗಿರ್ತಕ್ಕಂಥದ್ದು ಬರೋಣೆ ಸೂರ್ಯ ಮಸ್ತಂ ಇತಿ ಮತ್ವ. ಈ ಶ್ಲೋಕನ ಅಂಡರ್ಲೈನ್ ಮಾಡಿ ಹಾರಿದ್ದಾರೆ ನಾನು. ಅರ್ಥ ಆಯ್ತಲ್ಲ? ಇದಕ್ಕೆಂದ್ರೆ ನಿರ್ಣಯ ಒದ್ದೆ ಹೇಳ್ತೇನೆ. ಮಧು ನಮಗೆ ಮೋಕ್ಷ ಆಗ್ಬೇಕು ಅಂದ್ರೆ ಒಂದು ದಿನಕ್ಕೆ 5 ನಿಮಿಷವಾರು ಆಚಾರ್ಯರು ಮಾಡಿರ್ತಕ್ಕಂಥ ಉಪಕಾರವನ್ನ ಹೆಂಗಾರು ಸ್ಮರಣೆ ಮಾಡಿದ್ರೆ ಸಾಕು, ಬೇರೆ ಒಂದು ಬೇಡ. ಬಾಕಿ ನೀವು ಮಾಡಿದ್ರೆ ಹಾಗೆ ಏನ್ ಹೇಳ್ತಾರೆ, ತಮೋ ವ್ಯಾಪ್ತೆ. ಆಗ ಗಗನದಲ್ಲಿ ತಮೋ ವ್ಯಾಪ್ತ ಆಯ್ತು ಅಂತ ಸೂರ್ಯಾಸ್ತಮನ ಆಗಲ್ಲ. ಗಗನದಲ್ಲಿ ತಮಸ ಇರ್ತಕ್ಕಂಥದ್ದು, ಆಕಾಶದಲ್ಲಿ ಕತ್ತಲೆ ಇರ್ತಕ್ಕಂಥದ್ದು ಸೂರ್ಯಾಸ್ತಮಿತಿ ಮತ್ವ.
ಸೂರ್ಯನಾಗಿರ್ತಕ್ಕಂಥ ಅಸ್ತಮನ ಊಟ ಮಧ್ವ ಅಂದ್ರೆ ಥಾಟ್ ಅಂತ ಅರ್ಥ. ದಿನ ಇತ್ತೆ ಈ ಪ್ರಕಾರವಾಗಿ ನೆನೆಸಿಕೊಂಡು ಏನಾಯ್ತು, ದ್ರೌಣಿ ಪೂರ್ವ ಏನಂದ್ರೆ ದ್ರೋಣಾಚಾರ್ಯರು ಮಕ್ಕಳಾಗಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರು ಎಲ್ಲಾರು ಬಂದು ಓಡಿ ಬಂದು ಅರ್ಜುನ ಇರ್ತಕ್ಕಂಥ ಬೆಂಕಿ ಬೀಳ ಹೊತ್ತಾನ. ಅದನ್ನ ನೋಡಿ ನಾವು ತುಂಬಾ ಸಂತೋಷ ಪಡಬೇಕು ಎಂಬುದಾಗಿ ಓಡಿ ಬಂದಿರೋ ಹೊರತಾಗಿ ಏನು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಒಂದು ಮಾಡಲ್ಲ. ನಾವು ತಪ್ಪ ನೆನೆಸಿದ್ರೆ ಏನ್ ಮಾಡೋದು? ನಮ್ಮ ಕರ್ಮ ಸರಿ ಇಲ್ಲ ಎಂದು ವೇಳೆ ಶುದ್ಧಿಯನ್ನು ನೋಡಿ ನಾವು ರಾಜ್ಯದಾಂತ ನೆನೆಸಿದ್ರೆ ನಮ್ಮ ತಪ್ಪ ಇಲ್ಲ ಶುದ್ಧಿ ತಪ್ಪ, ನಮ್ಮ ಕಣ್ಣು ತಪ್ಪು, ದೂರ ಇರೋ ಪ್ರಯತ್ನ ಬಿಡ್ತಿಲ್ಲ. ಅದರ ಹಂಗೆ ಏನಾಯ್ತು ನಮ್ಮ ಅಪ್ಪಳರು ನಿರ್ಣಯ ನಿನ್ ಬಾಯಲ್ಲಿ ಕೇಳ್ಬೇಕು ಅಂತ, ಇಲ್ಲ ನೀವು ಕೊಟ್ಟ ಟ್ರೈನಿಂಗ್ ಹಾಗೆ ಹಾಗಾದ್ರೆ ಇದು ನಾನು ತುಂಬಾ ಕಷ್ಟಪಟ್ಟದ್ದು ದ್ರೋಣಾಚಾರ್ಯರು. ಅದು ಬಂದೋಗ್ತಾರೆ 5 ಜನ ಇದ್ದಾರೆ ನೋಡ. ನಾನು 108 ಸ್ಟಾರ್ ಅಂತ ಬರ್ತಾ ನೋಡ್ರಿ, ಇದೆಲ್ಲ 5 ಇದು ಡೀಲ್ ಮಾಡಿದ್ದೇನೆ. ಅದ್ರಲ್ಲಿ ದ್ರೋಣಾಚಾರ್ಯರು ತಾನೆ ನಾನು ತುಂಬಾ ಕಷ್ಟಪಟ್ಟೆ ಈ ಸಾಲ್ವೆ ಮಾಡಕ್ ಮುಡಿಯು ಅಂತ. ತುಂಬಾ ಸುಲಭವಾಗಿ ನಮಗೆ ಸಾಲ ಆಗುತ್ತಾರೆ. ವಿತ್ ಇನ್ ನೋ ಟೈಮ್ ಅದು ನನಗೆ ಸಾಲ್ವಾಗಿ ಆಗುತ್ತೆ. ದೇವರಿಗೂ ನನ್ನ ತಂದೆಯವರ ಕೊಟ್ಟೆಗೂ ಅಂತ ನಮಸ್ಕಾರ ಮಾಡಿದೆ. ಇಟ್ ಈಸ್ ಸಾಲ್ವ್ಡ್ ವಿತ್ ಇನ್ ನೋ ಟೈಮ್. ಮತ್ತೆ ಎರಡು ಒಂದು ಶ್ಲೋಕ ನಿರ್ಣಯ ಅದ್ರಲ್ಲಿ 22ನೇ ಅಧ್ಯಾಯದಲ್ಲಿ ಬರ್ತದೆ. ಅದರ ಬಗ್ಗೆ ಹೇಳ್ತಾರೆ. ಆದ ಕಾರಣ ಈಗ ಏನಾಯ್ತು ಅಂದ್ರೆ ಎಲ್ಲ ಬಂದು ಮುಖ ಸಮೀಕ್ಷೆಗೆ ಎಲ್ಲ ಬಂದು ಮೇಲೆ ನಿಂತಿಟ್ರು. ತದಾಹ ಆಗ ಪರಮಾತ್ಮನ ಆಜ್ಞೆಯ ಪ್ರಕಾರವಾಗಿ ನೋಡೋ ಜಯದ್ರಥ ಬಂದು ನಿಂತಿದ್ದಾನ ಅಂತ ಹೇಳೋಣ. ಪಾಶುಪತಾಸ್ತ್ರವಾಗಿರ್ತಕ್ಕಂಥದ್ದನ್ನು ತಗೊಂಡು ಬೇರೆ ಒಂದು ಮಾಡಬೇಡ, ಪಾಶುಪತಾಸ್ತ್ರವನ್ನು ಹೋದಾಗ ಹೇಳೋನು. ಆ ಪಾಶುಪತಾಸ್ತ್ರವಾಗಿರ್ತಕ್ಕಂಥದ್ದನ್ನ ಜಯದ್ರಥನ ತಲೆ ಆಗಿರ್ತಕ್ಕಂಥದ್ದನ್ನು ತೆಗಿತಾನ. ಆಗ ತಲೆ ಎಲ್ಲಾಗೆ ಕಳೆ ಬೀಳಾಗ ಮಾಡ್ಬಿಡ್ಬೇಡ ಹಾಗಂತೇಳಿ ಆ ಪಾಶುಪತಾಸ್ತ್ರ ಅದು ಒಂದು ಬಾಣದಿಂದ ಇನ್ನೊಂದು ಬಾಣ, ಒಂದು ಬಾಣದಿಂದ ಇನ್ನೊಂದು ಬಾಣ ಈಗ ಬಂದು ನೇರ ಅದು ಬಗ್ಗೆ ಎಲ್ಲಿ ಹೋಗಲ್ಲ ಅಂತಂದ್ರೆ ಅಲ್ಲಿ ಶಮಂತಕ ಪರ್ವತ ಎಂಬುದಾಗಿರ್ತಕ್ಕಂಥ ಅಲ್ಲಿ ಹೋಗಿ ಅಲ್ಲಿ ವೃದ್ಧಾಕ್ಷರ ರಾಜ ಎಂಬುದಾಗಿರ್ತಕ್ಕಂಥವ ಈ ಧೃತರಾಷ್ಟ್ರ ಇದು ಜಯದ್ರಥನ ಅಪ್ಪ ಅವ ತಪಸ್ ಮಾಡ್ತಾ ಇರ್ತಾನ. ಅವ ಏನ್ ತಪಸ್ ಮಾಡ್ತಾನೆ ಅಂದ್ರೆ ಭೂಲೋಕ ನಾಶವ ಹೋಗ್ಲಿಕ್ಕೆ ತಪಸ್ ಮಾಡ್ತಾ ಇರ್ತಾನ. ಒಳ್ಳೆ ತಪಸ್ಸಲ್ಲ. ಅವನ ಕೈಲಿ ನನ್ನ ಮಗನ ತಲೆಯ ಇರ್ತಕ್ಕಂಥದ್ದು ಯುದ್ಧದಲ್ಲಿ ನನ್ನ ಯಾರು ಕಳೆ ಬೀಳಂಗೆ ನನ್ನ ಕೈಲಿ ಬಂದು ಬಿತ್ತು ಅಂದ್ರೆ ಯಾರ ಕೈಲಿ ಬೀಳುತ್ತೋ ಅವನ ತಲೆಯ ಇರ್ತಕ್ಕಂಥದ್ದು ಚೂರಾಗಿ ಹೊಡೆದು ಹೋಗಲಿ ಎಂಬುದಾಗಿ ಬೇಡ. ಇವನ ಕೈಲೇ ತಲೆಯ ಇರ್ತಕ್ಕಂಥದ್ದು ಬಿಡುತ್ತೆ. ಅದು ತಾನೇ ಕೃಷ್ಣ ಪರಮಾತ್ಮ ಪಾಶುಪತಾಸ್ತ್ರದ ಮಹಿಮೆ. ಅದಕ್ಕೋಸ್ಕರ ಅದನ್ನು ಅರ್ಜುನಂತೆ ಕೊಡಿಸಿ ಇದನ್ನು ತಗೊಂಡೆ ಅವನ ಕೈಲಿ ಹಾಕಿ ಆಗ ಜಯದ್ರಥನ ಸಂಹಾರವಾಗಿರ್ತಕ್ಕಂಥದ್ದು ಆಗುತ್ತೆ. ಜಯದ್ರಥನ ತಂದೆಯಾಗಿರ್ತಕ್ಕಂಥವ್ರು ಸಂಹಾರವಾಗಿರ್ತಕ್ಕಂಥದ್ದು ಆಗುತ್ತೆ ಎಂಬುದಾಗಿ ಹೇಳಿ ಆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಶಕ್ತವಾಗಿರ್ತಕ್ಕಂಥದ್ದು ಓದಿದ ಒಂದು ಪಾಂಚಜನ್ಯವಾಗಿರ್ತಕ್ಕಂಥದ್ದನ್ನ ಓದಿದ. ಆಗ ಅರ್ಜುನ ಇರ್ತಕ್ಕಂಥವ ದೇವದಾಂಬ ಶಂಕ ಊಹಿದ. ಇದೆರಡು ಕೇಳಿ ಧರ್ಮರಾಜ ಹೇಳಿದ ಏನಂತಂದ್ರೆ, ನೀವು ಜಯದ್ರಥನ ಅವರಿಗೆ ತುಂಬಾ ಸಂಕಟ. ಅಭಿಮನ್ಯು ಸಂತಕ್ಕೆ ಜಯದ್ರಥನ ನೀವು ಕೊಂದುಬಿಟ್ಟಿದ್ರೆ ಹೇಳು, ಒಂದ್ ವೇಳೆ ನೀ ಬೆಂಕಿ ಬಿದ್ದುಬಿಟ್ಟಿದ್ರೆ ನಾನು ಬಿದ್ದುಬಿಡ್ತೇನೆ ಹಾಗೆ ಅಂತ ಹೇಳಿದ್ದಾನೆ. ಆದ ಕಾರಣ ಅರ್ಜುನನ ಇರ್ತಕ್ಕಂಥ ಶಂಕ ಕೇಳಿ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಶಂಕನ ಕೇಳಿ ಧರ್ಮರಾಜನ ಇರ್ತಕ್ಕಂಥ ಸಂತೋಷ ಪಟ್ಟ ಎಂಬುದಾಗಿರ್ತಕ್ಕಂಥದ್ದನ್ನ ಮುಗಿಸ್ತಾರೆ. ಇದು ಜಯದ್ರಥನ ಸಂಹಾರವಾಗಿರ್ತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಆಮೇಲೆ 200ನೇ ಶ್ಲೋಕದಿಂದ 238ನೇ ಶ್ಲೋಕದವರೆಯಲು ಅದುವರೆಯಲು ಬಂದು ಇದು ಯುದ್ಧ ರಾತ್ರಿ ಇಲ್ಲ, ಸೂರ್ಯ ಅಸ್ತಮನ ಆಗುವುದೇ ಅದಾವುದು. ಆ ಧರ್ಮ ಯುದ್ಧ ಅಂಬದೇನು ಅದು ಭಾರತದಲ್ಲಿ ಸುಮಾರು ಒಂದು 30 ಶ್ಲೋಕ ಬರುತ್ತೆ. ಹೀಗಾಗಿ ಬಾಣ ಇರಾಮನ ಕೈಲಿ ಬಾಣ ನೋಡಬೇಕು, ತಿರುಗಿ ಓಡಾವನ್ನ ಬೆಟ್ಟೆಯಲ್ಲಿ ಹಾಕಿ ಬುಡಿ ಕುಡಿದು ಇತ್ಯಾದಿಗಳು ನಂಬದು ಅಂತ ಬರೀ ಧರ್ಮ ಯುದ್ಧ ನಡೀತಾ ಇತ್ತು. ಈಗ ಏನಾಯ್ತು ಅಂದ್ರೆ ದುರ್ಯೋಧನಿಗೆ ಜಯದ್ರಥನ ಇರ್ತಕ್ಕಂಥವ ಅವ್ರ ಮನೆ ಹಳೆಯ ದುಶ್ಯಲ ಎಂಬುದಾಗಿರ್ತಕ್ಕಂಥ ಜಯದ್ರಥನ ತಂಗಿ ಗಂಡ ಅವ ಹೋಗಿ ದುರ್ಯೋಧನ ಇರ್ತಕ್ಕಂಥವ್ರಿಗೆ ವಿಚಿತ್ರ ಸಂಕಟವಾಗಿರ್ತಕ್ಕಂಥದ್ದಾಗಿ ದ್ರೋಣಾಚಾರ್ಯರಿಗೆ ಒಂದು ಮಾತಾಡ್ತಾನೆ. ಬರೆದ್ರೆ ಏನ್ ಹೇಳ್ತಾನೆ ಅಂದ್ರೆ, ದುರ್ಯೋಧನ ದ್ರೋಣ ಸೈಂಧವ ಮತ್ತೆ ಅಪೇಕ್ಷೆಯ ಭಾರತೀಯ ಭೀಮ ಭೀಮ ಸಾತ್ವಿಕ ಕ್ಷಮೆ ಬಲ. ದ್ರೋಣಾಚಾರ್ಯ ನೋಡಿ, ಏನಿಲ್ಲ ಅಂದ್ರೆ ಬ್ರಾಹ್ಮರು, ನೀವು ಪಕ್ಷಪಾತಿಗಳು, ನೀವು ಮತ್ತು ನಿಮ್ಮ ಶಿಷ್ಯರ ಭಾಷಣ ನೀವು ಇದು ಮಾಡ್ತಾ ಇದ್ದೀರಿ.
ಆದ ಕಾರಣ ನಿಮಗೆ ಒಳಗೆ ಪಾಂಡವರ ಇರ್ತಕ್ಕಂಥವ್ರು ಜಯಿಸ್ಬೇಕು ಅಂತಿದೆ. ಸುಮ್ಮನೆ ಬಾರಿಸಿದ್ದು ಜಗಳ ಆಡಿ ಆಕ್ಟ್ ಮಾಡ್ತಾ ಇದ್ದೀರಿ, ಸರಿಯಾದ ಯುದ್ಧ ನೀವು ಮಾಡಲ್ಲ ಹಾಗೆ ಅಂತ ಹೇಳೋನೆ ದೋಷ ಇದೆ ತಾನೆ. ನೈಟ್ ಯುದ್ಧ ಮಾಡ್ತೇನೆ ಬರೀ ಕಾರಣ ಆಗ ದ್ರೋಣಾಚಾರ್ಯರಾಗಿರ್ತಕ್ಕಂಥವ್ರಿಗೆ ವಿಚಿತ್ರ ಸಂಕಟ ಆಗಿ ಇತ ಪರಂ ದುರ್ಯೋಧನ ನನ್ನ ಬೈಬೇಡ ನಾ ಹೇಳ್ತಾ ನೋಡು. ಇತ ಪರಂ ಕಿತ್ತ ಮೇಲೆ ಇತ ಪರಂ ನೈವ ರಣಾತ್ ಆರಾತ್ರೋ ಅಹನಿ ವಾಕಶ್ಯತೆ ಇನ್ಮೇಲೆ ರಾತ್ರಿ ಹಗಲು ನೋಡೋದಿಲ್ಲ. 24 ಗಂಟೆ ಹೊತ್ತು ಯುದ್ಧವಾಗಿರ್ತಕ್ಕಂಥದ್ದು ಮಾಡ್ತಾರೆ. ಈ ಕವಚವಾಗಿರ್ತಕ್ಕಂಥದ್ದು ಮುಚ್ಚೋದಿಲ್ಲ. ನಾನು ಟೆಂಟ್ ಒಳಗೆ ಹೋಗೋದಿಲ್ಲ ರಾತ್ರಿ ವಿಶ್ರಾಂತಿ ತಗೊಳಕ್ಕೆ. ಈ ಪ್ರಕಾರವಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಈ ಪ್ರಕಾರವಾಗಿರ್ತಕ್ಕಂಥ ಯುದ್ಧ ಮಠ ಬೆಳೆ ಒಂದು ನಿಮಗೆ ಜ್ಞಾಪಿಸ್ತಾರೆ. ಇವರು ಪರಶುರಾಮ ದೇವರು ಶಿಷ್ಯ ಅಂತ ಹೇಳಿ ನೋಡ್ರ, ಇವರು ಹಾಲು ಒಂದು ಆಕಳನ್ನ ಕೇಳಕ್ ಹೋಗವಳೆ ಪರಶುರಾಮ ದೇವರು ದೂರದಿಂದ ನೋಡ್ತಾ ಇರ್ತಾರೆ. ಈ ದ್ರೋಣಾಚಾರ್ಯರು ಬರ್ತಾ ಇದ್ದಾರೆ. ಇವರನ್ನ ಅನೇಕರ ಮುಂದೆ ಯುದ್ಧ ನಡೆಯ ಹೋಗುತ್ತೆ. ಅದಲ್ಲಿ ಪಾಂಡವರ ಸೈಡಲ್ಲಿ ಅನೇಕ ದೇವತೆಗಳಾಗಿರ್ತಕ್ಕಂಥವರು ಯಾದವರಾಗಿ ಬಂದಿರ್ತಾರೆ. ಅವರೆಲ್ಲ ಅವರ ಸ್ಥಾನ ಹೋಗ್ಲಿಕ್ಕೆ ಇವರನ್ನ ಬಂದು ಉಪಯೋಗಪಡಿಸಬೇಕು ಅಂತ ಪರಶುರಾಮ ದೇವರು ತೀರ್ಮಾನ ಮಾಡ್ತಾರೆ. ಇದನ್ನ ಯಾಕೆ ಹೇಳ್ತಾರೆ ಅಂದ್ರೆ, ದ್ರೋಣಾಚಾರ್ಯರು ಬಂದು ಮಾಡಿ 2 ದಿನದಲ್ಲಿ ಸುಮಾರು ಎಷ್ಟು ಜನರು ಕೊಂದರು ಅಂತ ಲಿಸ್ಟ್ ಹಾಕಿದ್ರೆ ಕೊಂಚ ನಿಜ ಅಲ್ಲ, ಒಂದು 2 ಅಕ್ಷೋಭಣಿ ಇರ್ತಕ್ಕಂಥ ಪಾಂಡವರ ಇರ್ತಕ್ಕಂಥದ್ದಲ್ಲಿ ಇರ್ತಕ್ಕಂಥವ್ರು ಅಷ್ಟು ಜನಕ್ಕೆ ಸಮಾರವಾಗಿರ್ತಕ್ಕಂಥದ್ದು ದ್ರೋಣಾಚಾರ್ಯರ ಇರ್ತಕ್ಕಂಥವ್ರು ಮಾಡ್ತಾರೆ. ಇರ್ತಕ್ಕಂಥದ್ದು ಹೇಳಿ ಮುಗಿಸ್ತಾರೆ. ಆಗ ದ್ರೋಣಾಚಾರ್ಯರ ಇರ್ತಕ್ಕಂಥವ್ರು ರುದ್ರದೇವರು ಇರ್ತಕ್ಕಂಥದ್ದು. ಅದಕ್ಕೆ ಆಮೇಲೆ ಈ ಘಟೋರ್ಗೆ ಜನ್ಮರ್ಗವಾಗಿರ್ತಕ್ಕಂಥದ್ದನ್ನು ಬಿಟ್ಟು ಹೇಳಬೇಕು. ಯುದ್ಧವಾಗಿರ್ತಕ್ಕಂಥದ್ದು ಘಟೋರ್ಗೆ ಜನ್ಮರ್ಗನ್ನು ಬಿಟ್ಟು 3 ಶ್ಲೋಕವಾಗಿರ್ತಕ್ಕಂಥದ್ದು 261 ಇರ್ತಕ್ಕಂಥದ್ದಲ್ಲಿ ಘಟೋರ್ಗೆ ಜನ ಇರ್ತಕ್ಕಂಥ ಈ ಅಶ್ವತ್ಥಾಮಾಚಾರ್ಯರ ಇರ್ತಕ್ಕಂಥವ್ರು ಇಂಥ ಮನೆ ತುಂಬಾ ಜಗಳ ಆಡ್ತಾ ಇದ್ದಾರೆ ಎಂಬುದಾಗಿರ್ತಕ್ಕಂಥದ್ದು ಅರ್ಜುನರು ಕೂಡ ಅಂತ ಸೇರಿ ಮಾಡಿಕೊಂಡು ಘಟೋರ್ಗೆ ಜನ ಇರ್ತಕ್ಕಂಥವ ಜಗಳವಾಗಿರ್ತಕ್ಕಂಥದ್ದು ಮಾಡಿದ. ಆ ಘಟೋರ್ಗೆ ಜನ ಇರ್ತಕ್ಕಂಥವ ಏನಂದ್ರೆ ಈ ಅಶ್ವತ್ಥಾಮಾಚಾರ್ಯರು ಈ ಧರ್ಮರಾಜನ ಆರ್ಮಿಯನ್ನೆಲ್ಲ ಸಂಹಾರ ಮಾಡ್ತಾರೆ. ಇದು ಅಶ್ವತ್ಥಾಮಾಚಾರ್ಯರು ಅದಕ್ಕೋಸ್ಕರ ಘಟೋರ್ಗಜ ಕೋಪ ಇರ್ತಕ್ಕಂಥದ್ದು ಬರ್ತದ. ಆಗ ಅಶ್ವತ್ಥಾಮಾಚಾರ್ಯರು ನೋಡು ಹುಡುಗ ನೀ ಬಂದು ಕೌರವರ ಸೈನ್ಯರು ಕೂಡ ಯುದ್ಧ ಮಾಡಿದ್ದೆಲ್ಲ ಸರಿ, ನಾನು ಕೂಡ ಮತ್ತೆ ಯುದ್ಧ ಮಾಡ್ಬೇಕು ಎಂಬುದಾಗಿರ್ತಕ್ಕಂಥದ್ದು ಹೇಳ್ತಾರೆ. ಆಗ ಕರ್ಣನ ಇರ್ತಕ್ಕಂಥ ಒಂದು ಏನ್ ಮಾಡ್ತಾನೆ ಅಂತಂದ್ರೆ ಇದರಲ್ಲಿ ತುಂಬಾ ಜ್ಞಾಪಕ ಇಟ್ಟಬೇಕಾದ್ದು ಅಂತ ಹೇಳ್ತಾರೆ. ಆಗ ಘಟೋರ್ಗಜನಿಗೂ ಕರ್ಣನಿಗೂ ಯುದ್ಧವಾಗಿರ್ತಕ್ಕಂಥದ್ದು ಇದು ಮಧು ನಾನು ಒಂದು 40 ವರ್ಷ ಮುಂಚೆ 3/4 ಗಂಟೆ ಹೊತ್ತು ಇದು ಮಾತ್ರ ಹೇಳಿದ್ದು. ಒಂದು ಕ್ಯಾಸೆಟ್ ಇದೆ. ಘಟೋರ್ಗೆ ಜನ ಇರ್ತಕ್ಕಂಥವರಿಗೂ ಕರ್ಣನಿಗೂ ವಿಚಿತ್ರವಾಗಿರ್ತಕ್ಕಂಥ ಯುದ್ಧ ನಡೀತಾರೆ. ಅದನ್ನು ನೋಡಿ ನಗುತ್ತಾ ಇದ್ದಾರೆ. ಭೀಮಸೇನ ದೇವರು ನಗುತ್ತಾ ಇದ್ದಾರೆ ಮತ್ತು ಕರ್ಣನು ನೋಡಿ ನಗುತ್ತಾ ಇದ್ದಾರೆ. ಕರ್ಣನು ನೋಡಿ ಇಲ್ಲ ಕೃಷ್ಣನು ನೋಡಿ ನಗುತ್ತಾ ಇದ್ದಾನೆ. ಆಗ ವಿಚಿತ್ರ ಯುದ್ಧವಾಗಿರ್ತಕ್ಕಂಥ ನಡೆಯ ವೇಳೆ ಅವ ಕರ್ಣಗೆ ಏನಾಗುತ್ತೆ ಅಂದ್ರೆ ಇವನ ಹೇಗಾರ ಜಯಿಸಬೇಕು ಅಂತ ಬರಬೇಡ. ಇವ ಬಂದು ಯುದ್ಧ ಬಿಲ್ಲು ಹೊಡೆದ ಅಂದ್ರೆ ಅವ ಆಕಾಶದಲ್ಲಿದ್ದಾನ, ಆಕಾಶದಲ್ಲಿದ್ದಾನ ಅಂತ ಬಿಲ್ ಹೊಡೆದ ಅಂದ್ರೆ ಅವ ಕೆಳಗಿರ್ತಾನ. ಈ ಪ್ರಕಾರವಾಗಿ ಪುತ್ರವಾಗಿರ್ತಕ್ಕಂಥದ್ದು ಬಿಡೋದೆ ಅವನಿಂದ ತಾಂದಲಕ್ಕಾಗಲ್ಲ. ಹಾಗೇನ್ ಮಾಡ್ದ ಅಂದ್ರೆ ಘಟೋರ್ಗ ಜನ ಇರ್ತಕ್ಕಂಥವನ್ನ ಏನ್ ಮಾಡಿದ ಅಂತಂದ್ರೆ ಇನ್ನು ನಾವು ಶಕ್ತಿ ಆಯುಧವಾಗಿರ್ತಕ್ಕಂಥದ್ದು ದುಡ್ಡು ಪ್ರಯೋಜನ ಇಲ್ಲ, ಈ ಘಟೋರ್ಗಜನ್ನ ಒಂದೇ ತೀರ್ಬೇಕು ಎಂಬುದಕ್ಕೋಸ್ಕರವಾಗಿ ಅವ ಏನ್ ಮಾಡ್ತಾನೆ ಅಂದ್ರೆ ಈ ಶಕ್ತಿ ಆಯುಧವಾಗಿರ್ತಕ್ಕಂಥದ್ದನ್ನ ಘಟೋರ್ಗಜದ ಮೇಲೆ ಹಾಕ್ತಾನ. ಅದಕ್ಕೆ ಮಾಡಿದವಂತಾನೆ ಏನು ಏನಕ್ಕೆ ಅಂದ್ರೆ ಸ್ವಾತ್ಮಾತ್ಮೀಯ ಸಮಸ್ತುಭ್ಯ ಒಂದು ಜ್ಞಾಪಕ ಇಟ್ಟಿರಲಿ. ತೀರ್ಥರಾಗಿರ್ತಕ್ಕಂಥವರು ನ್ಯಾಯಸುಧಾವಲ್ಲಿ ಭಕ್ತಿಗೆ ಲಕ್ಷಣ ಮುಗಿಯಾವಳೆ 4 ಹೇಳಿದ್ದಾರಲ್ಲ. ಪರಮೇಶ್ವರ ಭಕ್ತಿ ನಾಮ ನಿರವಧಿಕ ಅನಂತ ಅನವಧ್ಯ ಕಲ್ಯಾಣ ಗುಣದ್ದು ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತುಭ್ಯ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರಭಾವ. ಈ 4 ಭೀಮಸೇನ ದೇವರಾಗಿರ್ತಕ್ಕಂಥವರು
ಯುದ್ಧ ಹೇಗೆ ನಡೆಕೊಂಡ್ರು ಎಂಬುದನ್ನು ನೋಡಿದ್ದಾನೆ, ಬರೆದ್ದಾರೆ ಎಂಬಾನೆ ನನ್ನ ನನ್ನ ಕಲ್ಪನೆ ಆಗಿರ್ತಕ್ಕಂಥದ್ದು, ನನ್ನ ಕನ್ವಿಕ್ಷನ್ ಆಗಿರ್ತಕ್ಕಂಥದ್ದು. ಇದಕ್ಕೆಂದ್ರೆ ಸ್ವಾತ್ಮಾತ್ಮೀಯ ಸಮಸ್ತು ಜ್ಞಾನ ಏನರ್ಥ ಅಂದ್ರೆ ತನ್ನ ಮೇಲಿರ್ತಕ್ಕಂಥ ಅಭಿಮಾನದಕ್ಕಿಂತ, ತನ್ನ ಹೆಂಡತಿ ಮೇಲಿರ್ತಕ್ಕಂಥ ಅಭಿಮಾನದಕ್ಕಿಂತ, ತನ್ನ ಮಕ್ಕಳ ಮೇಲಿರ್ತಕ್ಕಂಥ ಅಭಿಮಾನದಕ್ಕಿಂತ ಕೃಷ್ಣ ಪರಮಾತ್ಮನ ಮೇಲೆ ಒಂದು ಹೆಚ್ಚು ಅಭಿಮಾನ. ಇದನ್ನ ಹೆಣಗಳೇನೆ ಮಧುರ ಇಷ್ಟ ಆಗುತ್ತೆ. ಮಧು ಸಿದ್ಧಾಂತ ಉನ್ನಾಯಿಸಬಾರಿ ಕೆಲವರ ಹಳ್ಳ ಕರ್ಮಿಸಿ ಮುಡಿಲ್ಲ ನಿಲ್ಲಿಸುವುದ್ರಿ ಅಂತ ಹೇಳಿದ್ರು. ಅದರಿಂದ ತಡೆಯಕ್ಕೆ ಮುಡಿಲ್ಲ ಅಂದ್ಬಿಟ್ಟು ಭೀಮಸೇನ ದೇವರು ಅದಕ್ಕೆ ಮೇಲೆ ಒಂದು ಸ್ಟೆಪ್ ಅವರಿಗೆ ಕೃಷ್ಣ ಪರಮಾತ್ಮ ಪ್ರಯುಕ್ತ ತನ್ನ ಮೇಲೆ ಎಷ್ಟು ವಿಧವಾಗಿರ್ತಕ್ಕಂಥ ಎಂಡಾಮಿನ ಹಾಕಿರು, ಎಲ್ಲೆಲ್ಲ ಹಾಕಿರು. ಭಾರತ ಅದೇ ತಾನೆ ಅವನ ಕೊಡಬೇಕು ನೋಡಲು ತಮ್ಮ ತೆಗೆದ ಮೇಲೆ ಅಭಿಮಾನಕ್ಕಿಂತ ಕೃಷ್ಣ ಮೇಲಿರ್ತಕ್ಕಂಥ ಅಭಿಮಾನ ವೈಟ್ ಮಾಡ್ತಾ ಇದ್ರು. ದ್ರೌಪದಿನ ವಿಚಿತ್ರ ಅವಮಾನ ಮಾಡಿರು, ವೈಟ್ ಮಾಡಿರು. ಕೊನೆಯಲ್ಲಿ ಈಗ ಮಗನ ಇರ್ತಕ್ಕಂಥ ಅವ್ರ ಮೇಲೆ ಶಕ್ತಿ ಆಯುಧವಾಗಿರ್ತಕ್ಕಂಥ ಅನ್ಬೇಳೆ ಏನಂತಂದ್ರೆ ನೆಟ್ವರ್ಕ್ ಜನ ಇರ್ತಕ್ಕಂಥ ಅವ್ರ ಮೇಲೆ ಅವ ಶಕ್ತಿ ಆಯುಧ ಹಾಕಿದ. ಶಕ್ತಿ ಆಗಿರ್ತಕ್ಕಂಥವ ಇದ್ರೆ ನಿರ್ಮಿತ್ಯ ವಕ್ಷ ಸತಯಾಪಪಾತ. ಅದೇ ಹೇಗೆಂದ್ರೆ ಶಕ್ತಿ ಆಗಿರ್ತಕ್ಕಂಥದ್ದು ಒಂದು ಬೆಟ್ಟವಾಗಿರ್ತಕ್ಕಂಥದ್ದು. ಆ ಬೆಟ್ಟವಾಗಿರ್ತಕ್ಕಂಥದ್ದು ಮೆಲ್ಲ ಬಂದು ಅವ್ರ ತಲೆ ಮೇಲೂ ಆಗಿರ್ತಕ್ಕಂಥದ್ದು ಬೀಳುತ್ತೆ. ಆ ನೆಟ್ವರ್ಕ್ ಜನ ಇರ್ತಕ್ಕಂಥವ ಹಾಗೆ ಶ್ರೀಲಂಕಿ ಹೋಗಿ ಕಳಗ್ ಬಿಡ್ತಾನ. ಆಗ ಒಂದು ಮಾತಾಡ್ತಾರೆ, ಒಂದು ದೊಡ್ಡ ರೂಪ ತಗೊಂತೇಳಿ. ಆ ಗಡ್ಡೋರ್ಗೆ ಜನ ಇರ್ತಕ್ಕಂಥವ ವಿಚಿತ್ರ ದೊಡ್ಡ ರೂಪ ತಗೊಂಡು ಕೌರವ್ರ ಶೈನ್ ಮೇಲೆ ಬೀಳ್ತಾನ. ಆ ಶೈನ್ಯ ಬೀಳೋಣೆ ಅದ್ರಲ್ಲಿರ್ತಕ್ಕಂಥ ಸ್ಟ್ಯಾಂಪ್ ಹಿಡಿದ ಅನೇಕ ಜನರ ಇರ್ತಕ್ಕಂಥ ಕೌರವರ ಇರ್ತಕ್ಕಂಥ ಅವರು ಸತ್ತೋತಾರೆ. ಆಗ ದಾದಾ ಇದು ನೋಡ್ರಿ, ಇದು ತುಂಬಾ ಸಾಧಾರಣವಾಗಿ ಓದಿದ್ರೆ ಈ ಬ್ಯಾಕ್ ಗ್ರೌಂಡ್ ತೆಗೆಲ್ಲ ಹೋದ್ರೆ ತುಂಬಾ ತಪ್ಪ ತಿಳಿದುಕೊಂಡರು. ಆಗ ನರರ್ಥ ಕೃಷ್ಣ, ಆಗ ಕೃಷ್ಣ ಇರ್ತಕ್ಕಂಥವ ಗಡ್ಡೋರ್ಗೆ ಬಿದ್ದಿದ್ದಾನ, ಸೀಡಿ ಹೋಗಿ ಬಿದ್ದಿದ್ದಾನ. ಅದನ್ನು ನೋಡಿ ತದಾ ನನರ್ಥ ಕೇಶವ ಸಮಾಲಕ್ಷ್ಯ ಫಲ್ಗುಣಂ. ಆಗ ಫಲ್ಗುಣನ ಇರ್ತಕ್ಕಂಥ ಅರ್ಜುನನ ಇರ್ತಕ್ಕಂಥವನ ಕಟ್ಟಿಕೊಂಡು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ನನರ್ಥ ಅಂತಂದ್ರೆ ನರ್ತನ ಆಡಿದ, ಸಂತೋಷ ಆಡಿದ. ಇದಕ್ಕೆಂದ್ರೆ ನಿನ್ನ ಮೇಲೆ ಶಕ್ತಿ ಆಯುಧವಾಗಿರ್ತಕ್ಕಂಥದ್ದು ಬಿದ್ದಿತ್ತು ಅಂದ್ರೆ ನೀವು ಹೋಗಿರ್ವಿ. ನೀವು ಒಬ್ಬ ಹೋದಿದ್ರೆ 5 ಜನ ಪಾಂಡವ್ರ ಜನ ಓಡಾರು, ಅದು ನನ್ನ ಸಂಕಲ್ಪ ಅಲ್ಲ. ಆದ್ರೆ ಅವ ಕೆಟ್ಟವ್ರಿಗೆ ಏನಾಗಿರ್ತಕ್ಕಂಥವ್ರಿಗೆ ಆಯುಷ್ ಮುಗಿತಕ್ಕಂಥ ವೇಳೆ ಅವ ಎಷ್ಟು ಸೇವೆ ಮಾಡ್ಬೇಕು ಅಷ್ಟು ಸೇವೆ ಆಗಿರ್ತಕ್ಕಂಥದ್ದು ಮಾಡು ಊಟ ಅಂತ ನೀವು ತರಬೇಕು. ಅರ್ಥ ಆಯ್ತಲ್ಲ? ಅಭಿಮನ್ಯು ಆಗಿರ್ತಕ್ಕಂಥ ಹೋಗಂದ್ರೆ ಅವನು ಎಷ್ಟು ಸೇವೆ ಮಾಡ್ಬೇಕು ಅಷ್ಟು ಸೇವೆ ಆಗಿರ್ತಕ್ಕಂಥದ್ದಾಯ್ತು. ಅದಕ್ಕೆ ಮೇಲೆ ಒಂದು ಕ್ಷಣ ಇರಲಿಲ್ಲ. ಆದ ಕಾರಣ ಕೃಷ್ಣನ ನೋಡಿ ಏನಾಯ್ತು ಅಂದ್ರೆ, ನೀವು ಬಂದು ಏನು ಅಣ್ಣನ ಮಗನ ಇರ್ತಕ್ಕಂಥವ ದೊಡ್ಡ ಕೃಷ್ಣ ಅಂತ ನೀ ಸಂಕಟ ಪಡಬೇಡ. ತಮ್ಮ ಪರಿಚತೆ ಉಡಾಕೇಶ ಕಿಮ್ಮದಿತಿ ದುರ್ಜನ. ಅದೇ ಸುದ್ದೆ ನನ್ನ ಮಗನ ಇರ್ತಕ್ಕಂಥವ ದೊಡ್ಡ ಹೀರೋ ಆಗಿರ್ತಕ್ಕಂಥವ ರಾಮ ಬಂದು ಒಳ್ಳೆ ಗತಿಯಾಗಿರ್ತಕ್ಕಂಥದ್ದು ಅವನಿಗೆ ಆಗಿದೆ ಎಂಬುದಾಗಿ ಹೇಳಿ ತದಾ ಭಗವಾನ್ ಕೃಷ್ಣ ದೃಷ್ಟಿಯ ಜೀವಸಿ ಸಂಕಲ್ಪ ಆಗಿರ್ತಕ್ಕಂಥದ್ದು ನೀವು ಪಾಂಡವರಾಗಿರ್ತಕ್ಕಂಥವ್ರು ಉಳಿಬೇಕು ಎಂಬುದಾಗಿರ್ತಕ್ಕಂಥದ್ದು. ಅದಕ್ಕೆ ಆಗಿರ್ತಕ್ಕಂಥವ್ರು ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಇದು ಇದು ಯಾರದ್ದು ನಾನು ಇದು ಯಾರದ್ದು ಸತ್ಯ ನಾನು ಇದು ಏಕಾಂತ ಭಕ್ತರಾಗಿರ್ತಕ್ಕಂಥ ನಿಜಯೋಗಿಗಳಾಗಿರ್ತಕ್ಕಂಥ ಅವರೆಂತಾರೆ ಈ ಪ್ರಕಾರವಾಗಿರ್ತಕ್ಕಂಥ ಭಕ್ತಿಯಾಗಿರ್ತಕ್ಕಂಥದ್ದು ಮಳ್ಳ ಕುಡಿಯೋದು ಆ ಶಕ್ತಿಯಾಗಿರ್ತಕ್ಕಂಥದ್ದನ್ನ ಬರೆಯ ಶ್ಲೋಕ 266 ನೋಡಿದ್ರೆ ಶಕ್ತಿಯಾಗಿರ್ತಕ್ಕಂಥದ್ದನ್ನ ಅರ್ಜುನನಿಗೋಸ್ಕರ ಮಾಡಿದ್ದ ಈ ಕಠೋರ್ ವಿಜಯ ಇರ್ತಕ್ಕಂಥವರಲ್ಲಿ ಅದು ಪ್ರಯೋಗ ಆಯಿತು. ಒಂದು ಸಾರಿ ತಾನು ಅದನ್ನು ಪ್ರಯೋಗ ಮಾಡುವೆ, ಒಂದು ಸಾರಿ ತಾನು ಇದು ಪ್ರಯೋಗ ಮಾಡಕ್ಕೆ ಮುಡಿಯಲು ಎಂಬುದಾಗಿರ್ತಕ್ಕಂಥ ಮಾತಿನ ಮೊದಲೇ ದೇವಿಗಳು ಕೊಟ್ಟಿದ್ದ. ಅದನ್ನ ಆದರೆ ಭಾಗ್ಯ ಮಕ್ಕಳ ಮೇಲೆ ಪ್ರಯೋಗ ಮಾಡೋದಿಲ್ಲ, ಭೀಮಸೇನರ ಮೇಲೆ ಪ್ರಯೋಗ ಮಾಡಿ ಉಪಯೋಗ ಇಲ್ಲ. ಭಾಗ್ಯ ಮಕ್ಕಳ ಮೇಲೆ ಪ್ರಯೋಗ ಮಾಡೋದಿಲ್ಲ, ಅಯ್ಯನ ಮೇಲೆ ಮಾತ್ರ ಪ್ರಯೋಗ ಮಾಡ್ತಾರೆ ಇದ್ದ. ಆದ ಕಾರಣ ಆಗುತ್ತಾ ಇರ್ತಕ್ಕಂಥದ್ದು ಯುದ್ಧವಾಗಿರ್ತಕ್ಕಂಥ ಆಯಿತು. ಬೇಲು ವ್ಯಾಸದೇವರಾಗಿರ್ತಕ್ಕಂಥವ್ರು ಬಂದು ಈ ಉಪದೇಶವಾಗಿರ್ತಕ್ಕಂಥದ್ದು ಮಾಡ್ತಾರೆ. ಇತ್ತು ದ್ವಾಪರೆಯು ವ್ಯಾಸ ಆಗ ಬೇಲು ವ್ಯಾಸದೇವರು ಬರ್ತಾರೆ ನೆಟ್ವರ್ಗೆ ಪಡಿರ್ತಕ್ಕಂಥದ್ದು ಹೇಳಿ ಕೃಷ್ಣ ಇರ್ತಕ್ಕಂಥವ್ರು ಧರ್ಮರಾಜನಿಗೆಲ್ಲ ಹೇಳಿ ಇದು ಸರಿಯಾಗಿ ನಡೆದಪ್ಪ, ಒಂದು ದುಃಖ ಪಡಬೇಡ್ರಿ ಎಂಬುದಾಗಿ ಹೇಳುವುದು. ಅದಕ್ಕೆ ಆಮೇಲೆ ಧ್ರುವಾಚಾರ್ಯರು ಸಮಾರೋಷವಾಗಿರ್ತಕ್ಕಂಥದ್ದು ಪಡಿತಕ್ಕಂಥದ್ದು
ದ್ರೋಣಾಚಾರ್ಯರಾಗಿರ್ತಕ್ಕಂಥ, ಅದಕ್ಕೆ ಆಮೇಲೆ ನಾರಾಯಣಾಸ್ತ್ರ ವಿಷಯ ಅದು ಕೂಡ ಅಧ್ಯಾಯ ಆಗಿರ್ತಕ್ಕಂಥದ್ದು ಕೂಡ ಉಂಟು. ದ್ರೋಣಾಚಾರ್ಯರಾಗಿರ್ತಕ್ಕಂಥವರು ಎಲ್ಲ ಸಮಾರವಾಗಿರ್ತಕ್ಕಂಥದ್ದು ಮತ್ತು ಜಯದ್ರಥ ಇವ ದೃಷ್ಟದ್ಯುಮ್ನಾಗಿರ್ತಕ್ಕಂಥ ಮಾಡಬೇಕು ಎಂಬುದಾಗಿ ದುರ್ಬಲರಾಜನಾಗಿರ್ತಕ್ಕಂಥ ಯಜ್ಞ ಆಗಾದಿಗಳು ಮಾಡಿ ಅವನ ಹಣದ ಯಜ್ಞದಿಂದ ದ್ರೌಪದಿ ದೇವರು ಬಂದರು. ಆದ ಕಾರಣ ದೃಷ್ಟದ್ಯುಮ್ನಾಗಿರ್ತಕ್ಕಂಥ ಮಕ್ಕಳು ಗೊತ್ತ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ಭಾರತದಲ್ಲಿ ಒಂದು 50 ಜನಕ್ಕೆ ಮೇಲೆ ಕಡಿದ್ದಾರೆ. ಭಾರತದಲ್ಲಿ ಹೆಂಗೆ ಬರ್ತಾ ಇರ್ತಂದ್ರೆ ಆಗ ಮಾನವ ದೇಶ ಅಂತ ಹೇಳಿರ್ತಕ್ಕಂಥ ಒಂದು ಅಶ್ವತ್ಥಾಮ ಅಂತ ಒಂದು ಆನೆ ಇರ್ತಾರೆ. ಅದೇನ್ ಮಾಡೋದು ಅಂತಂದ್ರೆ ಈ ಪಾಂಡವರು ಪಾಲಿಸಿರ್ತಕ್ಕಂಥ ರಥಗಳನ್ನೆಲ್ಲ ಎಟ್ಟಿ ಒದಿಯೋದು. ಒಂದು ಎಟ್ಟಿ ಹೊತ್ತು ಅಂದ್ರೆ ಒಂದು 10 ರಥವಾಗಿರ್ತಕ್ಕಂಥದ್ದು ಪೌಗ್ರಾಮ್ಡಲು. ಆಗ ಭೀಮಸೇನ ದೇವರು ವಿಚಿತ್ರ ಪರಾಕ್ರಮದಿಂದ ಆ ಮಾನವೀಯರಾಗಿರ್ತಕ್ಕಂಥ ಅಶ್ವತ್ಥಾಮ ಎಂಬುದಾಗಿರ್ತಕ್ಕಂಥ ಆನೆಯನ್ನು ಸುಮಾರು ಮಾಡ್ತಾರೆ. ಆ ಕೃಷ್ಣ ಪರಮಾತ್ಮ ಧರ್ಮರಾಜನಲ್ಲಿ ಅನೇಕ ಹಿಡ್ಡನ್ ಪರಿಮಯಿಸಿದೆ. ಹೋಗಿ ಅಶ್ವತ್ಥಾಮ ಎಂಬುದಾಗಿ ಚರಿತ್ರೆ ಹೇಳು ಹಾಗೆ ಹೇಳ್ತಾರೆ. ಏನ್ ಮಾಡ್ತಾರೆ ಅಶ್ವತ್ಥಾಮ ಅಂತಂದ್ರೆ ಕೃಷ್ಣ ಹೇಳಿದ್ದೇನೋ ಫ್ಯಾಕ್ಟ್. ಅಶ್ವತ್ಥಾಮ ಆನೆ ಸತ್ವ ಬಿದ್ದಿದೆ ಅದನ್ನ ಹೇಳು ಅಂತ ಹೇಳಿದ. ಇವಾಗಂತೂ ಅಶ್ವತ್ಥಾಮ ಅಂತ ಹೇಳಿದ್ರೆ ಒಂದು ವೇಳೆ ಮಗ ಊಟ ಹೆಣ್ಣು ಅಶ್ವತ್ಥಾಮ ಅಂತ ಕುಂಜರ ಅಂತ ಸೇರಿಸಿದ್ದ. ಆ ಕುಂಜರ ಹಬ್ಬದ ಹೇಳಬೇಳೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಪಾಂಚಜನ್ಯ ಹಬ್ಬ ಶಂಕರನ ಮುದಿದ. ಅದು ಬಂದು ಇದು ದ್ರೋಣಾಚಾರ್ಯರಿಗೆ ಬೀಳ್ಬೋದಲ್ಲ, ಅವರ ಅಸ್ತ್ರವನ್ನೆಲ್ಲ ಕಡೆ ಹಾಕ್ಬಿಟ್ರು. ಇದಕ್ಕೆಂದ್ರೆ ನನ್ನ ಮಗ ಹೋಗೋಣ, ನಾ ಯುದ್ಧ ಆಗೋದೆಲ್ಲ ಮಾಡೋದಿಲ್ಲ ಹಾಗೆ ಅಂತ ಹೇಳಿರು. ಆಮೇಲೆ ದೃಷ್ಟದ್ಯುಮ್ನ ಬಂದು ಕೊಂದ ಹಾಗೆ ಅಂತ ಹೇಳೋರು. ಇದು ಪೂರ ತಪ್ಪು, ಇದು ಪೂರ ಕಂಪ್ಲೀಟ್ಲಿ ರಾಂಗ್. ಇದ ಮೇಲೆ ನೀವು ನೋಡ್ರಿ ಈ ಅಧ್ಯಾಯದಲ್ಲಿ ಅದೇ ನಿಮಗೆ 292 ಪುಸ್ತಕ ಇದೆ. 292 293 ಅದಕ್ಕೆ ಕೆಳಗೆ ಒಂದು 2 ಪಕ್ಕ ವಿಸ್ತಾರವಾಗಿ ಬರೆದಿರುವೆ. 292 293 ದ್ರೋಣಾಚಾರ್ಯರ ಡೆತ್ತಿನ ಗೊತ್ತು ಪೇಜ್ 107 ವಿಸ್ತಾರವಾಗಿ ಬರೆದಿರುವೆ. ಹಾಗೆ ಏನಾಗಿದೆ ಅಂದ್ರೆ ಅವರು ಇವತ್ತು ಒಂದೇ ಒಂದು ಶ್ಲೋಕ ಹೇಳ್ತಾರೆ. ಅದಕ್ಕೆ ಭೀಮಗೀತಾ ಅಂತ ಹೆಸರು. ದ್ರೋಣಾಚಾರ್ಯರು ತುಂಬಾ ಆಕ್ರೋಶವಾಗಿ ಯುದ್ಧ ಮಾಡ್ತಾ ಇರ್ತಾರೆ. ಹಾಗೆ ಏನಂದ್ರೆ ಅನೇಕ ಜನರನ್ನ ಕೊಲ್ತಾರೆ. ಆಗ ರಥ ಮುಂದೆ ಹೋಗೋದಿಲ್ಲ. ಆಗ ತಸ್ಯೆ ಯಾಕೋ ರಥ ಇರ್ತಕ್ಕಂಥದ್ದು ಮುಂದೆ ಹೋಗೋದಿಲ್ಲ ಹಾಗೆ ಕೇಳ್ತಾರೆ. ಆಗ ಒಂದು ಮಾತು ಹೇಳ್ತಾರೆ, ತಸ್ಯ ಭೀಮೋ ರಥಮೇಷಾಂ ಚ ಗೃಹೀತ್ವಾ ತವ ಈದೃಶಂ ಯೋಗ್ಯಂ ಗುಣತಃ ನಿತ್ಯಂ ಪರಮಧರ್ಮೋ ಉಪಜೀವನಂ. ಒಂದು ಮಾತು. ಆಗ ರಥ ಯಾಕೆ ತಿರುಗೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ತಿರುಗಿ ನೋಡ್ತಾರೆ. ಎಡದ ಕೈಯಲ್ಲಿ ಲೇಸಾಯಿ ಚಕ್ರವನ್ನ ಭೀಮಸೇನ ದೇವರು ಹಿಡ್ಕೊಂಡಿದ್ದಾರೆ. ಹಿಡ್ಕೊಂಡು ದ್ರೋಣಾಚಾರ್ಯ ನೋಡಿ ಮಾತಾಡ್ತಾರೆ. ಈ ಘಟ್ಟ ತುಂಬಾ ಮುಖ್ಯ ಮನು. ಆಗ ಏನ್ ಹೇಳ್ತಾರೆ ಅಂದ್ರೆ ಏನ್ ನೋಡ್ರಿ, ಒಂದು ದ್ರೋಣಾಚಾರ್ಯರೇ, ನೀವು ಬಂದು ಏನೋ ಬ್ರಾಹ್ಮರು, ನೀವು ಕೈಲಿ ಆಯುಧವೇ ಕೈಬಾರ್ದು. ಆಯುಧನ ಕೈಲಿ ಹಿಡ್ಕೊಂಡ್ರೆ ಬ್ರಾಹ್ಮಣಿಗೆ ಹೋಗುತ್ತೆ. ಆದ ಕಾರಣ ನೀವು ಮಾಡ್ತಕ್ಕಂಥದ್ದು ಕ್ಷತ್ರಿಯರು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಿಲ್ಲ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮ ಭಯಾಪ ಅಂತೆಲ್ಲ ಈ ಪ್ರಕಾರವಾಗಿರ್ತಕ್ಕಂಥದ್ದೆಲ್ಲ ಹೇಳಿ ಅವರಿಗೆ ಇತ್ಯಾಹ ಕಷ್ಟ. ಆದ ಕಾರಣ ನೀವು ಮಾಡ್ತಕ್ಕಂಥದ್ದು ತುಂಬಾ ಅನ್ಯಾಯ. ಆದ ಕಾರಣ ನೀವು ಯುದ್ಧವಾಗಿರ್ತಕ್ಕಂಥದ್ದು ಮಾಡಬಾರ್ದು ಅಂತ ಒಂದೇ ಶ್ಲೋಕ ಹೇಳಿ ಯೋಚನೆ ಮಾಡಿ ನೋಡಿ ಹೇಳಿದ್ದು ಕೊಂಚ ದಯಮಾಡಿ ಮೇಲ್ ನೋಡ್ರಿ ಅಂತ ಹೇಳ್ತಾರೆ. ಆಗ ದ್ರೋಣಾಚಾರ್ಯರು ಆಕಾಶ ನೋಡ್ತಾರೆ. ಆಗ ಆಕಾಶದ ಮೇಲ್ ನೋಡವಣೆ ಅಲ್ಲಿ ಬೃಹಸ್ಪತಿ ಆಚಾರ್ಯರು, ಚಂದ್ರ, ಇಂದ್ರ, ವರುಣ ಎಲ್ಲ ದೇವತೆಗಳಾಗಿರ್ತಕ್ಕಂಥವ್ರು ನಿಂತು ಅವ್ರು ಹೇಳ್ತಾರೆ, ನೀವು ಬಂದ್ ನೋಡ್ರಿ ಮೂಲ ರೂಪಕ್ಕೆ, ನೀವು ಮಾಡಿದ್ದು ಸಾಕು ಅಂತ. ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಂಥ ಒಳ್ಳೆಯವರು ನೋಡ್ರಿ. ಆಗ ಭೀಮಸೇನ ದೇವರ ಉಪದೇಶ ಕೊನೆಯ ಕಾಲದಲ್ಲಿ ಮತ್ತು ಮೂಲ ರೂಪದಲ್ಲಿರ್ತಕ್ಕಂಥ ಬೃಹಸ್ಪತಿ ಆಚಾರ್ಯರು ಮತ್ತು ಇಂದ್ರ ಇತ್ಯಾದಿಗಳಾಗಿರ್ತಕ್ಕಂಥ ಮಾಡ್ತಕ್ಕಂಥ ಪ್ರಾರ್ಥನೆ ಅದನ್ನ ಅನುಸರಿಸಿದ್ದು ರಥದಲ್ಲಿ ಅವರು ಬಂದು ಜಪ ಮಾಡ್ತಕ್ಕಂಥದ್ದಾಗಿ ಕೂತದ್ದು ವಾಸುದೇವನಾಗಿರ್ತಕ್ಕಂಥವ್ರು. ಮೋಕ್ಷಪ್ರದೋ ವಾಸುದೇವ ಅಖಿಲೇಶ ಎಂಬುದಾಗಿ ಮೋಕ್ಷಪ್ರದೋ ಬಹುನಾಮ ಜನ್ಮದ ಮುಂದೆ ಜ್ಞಾನವನ್ನು ಬರುತ್ತದೆ. ವಾಸುದೇವ ಸರ್ವಪತಿ ಇದ್ದದಲ್ಲ, ವಾಸುದೇವ ಮಂದಿರವಾಗಿರ್ತಕ್ಕಂಥದ್ದನ್ನು ಸರ್ವೇಶ್ವರನಾಗಿರ್ತಕ್ಕಂಥ ವಾಸುದೇವನಾಗಿರ್ತಕ್ಕಂಥವನ್ನ ಕುರಿತು ಜಪ ಮಾಡ್ತಾ ಇರೋ ವೇಳೆ ಏನಾಗುತ್ತೆ ಅಂದ್ರೆ
ತಂ ಕೇಶವ ಪಾಂಡವ ಸೌಮದ ಗೌತಮಶ್ಚ ಯಾಂತಂ ಸ್ವಲೋಕಂ ದದರ್ಶು ವಿವಾಸಯ. ಆ ದ್ರೋಣಾಚಾರ್ಯರು ಪ್ರಾಣವಾಗಿರ್ತಕ್ಕಂಥದ್ದು ಬಂದು ಮೇಲೋಗಿ ಬೃಹಸ್ಪತ್ಯಾಚಾರ್ಯರು ಕೂಡ ಸೇರೋದನ್ನ ಪಾಂಡವರಾಗಿರ್ತಕ್ಕಂಥವ್ರು, ಸಂಜಯನಾಗಿರ್ತಕ್ಕಂಥವ, ಕೃಪಾಚಾರ್ಯರಾಗಿರ್ತಕ್ಕಂಥವ್ರು ಎಲ್ಲರೂ ಕೃಷ್ಣ ಇವರಷ್ಟು ಜನ ನೋಡಿದ್ದಾರೆ. ಆಮೇಲೆ ಆ ರಥದಲ್ಲಿ ಕೂತು ನಡ್ತಕ್ಕಂಥದ್ದು ಬರೀ ಅವ್ರ ದೇಹ ತಾನೆ. ಇದನ್ನ ದೃಷ್ಟದ್ಯುಮ್ನ ನೋಡ್ತಾನ. ಓ ಅವ್ರು ಕೂತಿದ್ದಾರೆ, ಈ ವೇಳೆ ನಾವು ಹೊಡೆದಿರ್ಬೇಕು ಅಂತ. ಆಗ ಪಾಂಡವರು ತಡೀತಾರೆ. ನೆಕ್ಸ್ಟ್ ಅವರು ಹೋಟ್ರು, ಅಲ್ಲಿ ಒಬ್ರು ಇಲ್ಲ, ನಾವೇ ನೋಡಿದ್ದಾರೆ ಅಂತ. ಆಗ ಪಾಂಡವರಿಗೂ ಈ ದೃಷ್ಟದ್ಯುಮ್ನಿಗೂ ಜಗಳ ಆಗ್ತದೆ. ಇದ್ರು ದೃಷ್ಟದ್ಯುಮ್ನ ಹೇಳ್ತಾನ, ನಾವು ಹೋಗಿ ಅವ್ರ ಬಂದು ಬಡಿವೆ ಅಂತ ಹೇಳಿ ಅವ್ರ ಕೂತು ನಡ್ತಕ್ಕಂಥ ಅವ್ರ ಮೇಲೆ ಏನ್ ಮಾಡ್ತಾನ, ಇದು ಮಾಡ್ತಾನೆ, ಅದ್ರ ಮೇಲೆ ಬಲಿ ಹಾಕಿ ಮಾಡ್ತಾನೆ, ಬೆಟ್ಟ ಹಾಕಿ ಮಾಡ್ತಾನೆ. ಈ ಪ್ರಕಾರವಾಗಿ ಈ ವೇಳೆ ನನಗೆ ಮನಸ್ಸಿಗೆ ಒಂದು ದಯಮಾಡಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ 32ನೇ ಶ್ಲೋಕ ನೋಡಿರಿದ್ರೆ ಇದಕ್ಕೆ ನಾನು ಅನೇಕರಿಗೆ ಪತ್ರ ಬರೆದು ಒಬ್ಬರು ನನಗೆ ಬದಲಾಗೋದಿಲ್ಲ. ಅರ್ಥ ಆಯ್ತಲ್ಲ. ನಾವು ಕೇಳೋದು ನಿಮಗೆ ಏನಾದ್ರು ಸ್ಟ್ರೈಕ್ ಆದ್ರೆ ಹೇಳ್ರಿ ಅಂತ. ಇದಕ್ಕೆ ಈ ಶ್ಲೋಕ 32ನೇ ಶ್ಲೋಕ ಮಂತ್ರಾಲಯ ಸ್ವಾಮಿಗಳು ಮಾಡಿದ್ದನ್ನ ಯಾರೋ ಇನ್ಸರ್ಟ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ನನ್ನ ಒಂದು ದಂಡ ಒಂದು ತಿಳಿಲೇದವನಾಗಿರ್ತಕ್ಕಂಥ ಅವನಿಗೆ ನಿರ್ಣಯ ನೋಡಿ ದ್ರೋಣಾಚಾರ್ಯರನ್ನ ಯಾರು ಕೊಲ್ಲಲ್ಲ, ಅವ್ರ ಪ್ರಾಣವಾಗಿರ್ತಕ್ಕಂಥದ್ದು ಅದೇ ಹೋಯ್ತು. ಅದರ ಪಂಚಪಾಂಡವರು ಕೃಷ್ಣ ಎಲ್ಲರೂ ನೋಡಿದ್ದಾರೆ ಎಂಬುದಾಗಿರ್ತಕ್ಕಂಥದ್ದು. ಆಮೇಲೆ ಡೆಡ್ ಬಾಡಿ ತಾನೆಲ್ಲಿದ್ದು ಅದು ನನಗೆ ತಿಳಿಯ ವೇಳೆ ಇಲ್ಲಿ ನೋಡಿದ್ರೆ ದ್ರೋಣೆ ಹತ್ತೆ ಅಂತೇಳಿ ಬರೋದು. ಇಲ್ಲಿ ಈ ಅಂತಿಮ ಶ್ಲೋಕ ಆಗಿರ್ತಕ್ಕಂಥದ್ದಲ್ಲಿ ನೀವು ನೋಡಿದ್ರೆ ಇಲ್ಲಿ ದ್ರೋಣೆ ಹತೆ ದ್ರೌಪದಿ ಅಂತ ಆ ಶ್ಲೋಕ ಭಾವದಲ್ಲಿ. ಈ ಶ್ಲೋಕ ದ್ರೋಣೆ ಹತೆ ಇದ್ದಂದ್ರೆ ದ್ರೋಣಾಚಾರ್ಯ, ದ್ರೋಣೆ ಹತೆ ಹಾಗಿದ್ರೆ ದ್ರೋಣಾಚಾರ್ಯರನ್ನ ದ್ರೌಪದಿ ಇದ್ರೆ ದುರ್ಬಲರಾಜನ ಮಗನಾಗಿರ್ತಕ್ಕಂಥ ದೃಷ್ಟದ್ಯುಮ್ನಾಗಿರ್ತಕ್ಕಂಥವ ಸಂಹಾರ ಮಾಡಿದ ಅಂದ್ಬಿಟ್ಟು ದೃಷ್ಟದ್ಯುಮ್ನ ಸಂಹಾರ ಮಾಡಿ ಅವನ ಪ್ರಾಣವೇ ಹೋಗಲ್ಲ. ಆದ್ಗಾರ ದ್ರೋಣಾಚಾರ್ಯರ ಪ್ರಾಣ ಹೋಗುದು. ಈಗ ನಿಮಗೆ ಹೇಳ್ತಾರೆ ಯಶೋಧಾಮ ಅಂತ ಹೇಳ್ತಕ್ಕಂಥದ್ದು ಸಂಬಂಧವೇ ಇಲ್ಲ ಅಂತ ಹೇಳ್ತಾರೆ. ನನ್ನ ಒಬ್ಬರು ಕೇಳಿದ್ರು, ಆಗ ಏನ್ ಮಾಡೋದು ನೋಡಿ. ಇದೆಲ್ಲ ಭಾರತದಲ್ಲಿ ಸೆಟ್ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ. ಇದೆಲ್ಲ ಆದಿತ್ಯನ ಆಚಾರ್ಯರ ಭಾಗವತ ತಾತ್ಪರ್ಯ ನಿರ್ಣಯ ಮಾಡಿದ್ದಾರೆ. ಆದ್ಮೇಲೆ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯ ಒಂದೇ ಒಂದು ಇನ್ಸ್ಟೆನ್ಸ್ ಹೇಳ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ 9ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ನೋಡಿದ್ರೆ ಭಾರತವಾಗಿರ್ತಕ್ಕಂಥ ಅದರ ಕುರಿತು ಒಂದು ಮಾತಾಡ್ತಾರೆ. ಅದೇ ರಾಮಾಯಣ ಮುಗಿಯೋ ಟೈಮ್ಲಿ ಏನಂದ್ರೆ ನೋಡು, ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ದ್ರೌಪದಿ ಒಂದು ಪುರಾಣದಲ್ಲಿ ದ್ರೌಪದಿಗೆ ಹೇಳಿದಂತ ಅರ್ಜುನ ಬಂದು ಬಾರಿ ನಾನು ದುರ್ಯೋಧನ ಅವರು 99 ಪ್ರದಕ್ಷಿಣ ಕೊಂದುಟ, ನೀ ಅಳ್ಬೇಡ ಹಂಗಂತ ಹೇಳಿದ ಅಂತ ಬರ್ತೆ. ಈಗ ಅರ್ಜುನ ಕೊಂದನ, ಭೀಮಸೇನ ದೇವರು ಕೊಂದನ. ಆದ ಕಾರಣ ನಾವು ಈ ನಿರ್ಣಯ ಇರ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದಕ್ಕೆ ಕಾರಣ ಅದಕ್ಕೆ 9ನೇ ಅಧ್ಯಾಯ ಪುಸ್ತಕ ಇದ್ರಂತೆ. ಇದು 136ನೇ 126ನೇ ಶ್ಲೋಕದಿಂದ 135ನೇ ಶ್ಲೋಕದವರೆಗೂ ಓದಿರಿದ್ರೆ ಆಗ ತಾನೇ ಈ ಪುರಾಣಗಳು ಇದೆಲ್ಲ ಇದಾಗದು. ಆಚಾರ್ಯರು ಮಾಡಿರ್ತಕ್ಕಂಥ ಉಪಕಾರ ನಮಗೆ ಬರೋದು. ನಾ ಹೇಳಿದೆ ಈ ಶ್ಲೋಕ ಇರ್ತಕ್ಕಂಥದ್ರಲ್ಲಿ ಆ ಟೈಮ್ ಅದಕ್ಕೆ ಒಂದು ರೂಪ ಒಂದವರನ್ನ ಕೊಂತ ಅಂತ ಸತ್ತವರನ್ನ ಕೊಂತ ಅಂತ ಬೇಕಾದ್ರೆ ಅರ್ಥ ಮಾಡಿಕೊಳ್ಳಿ. ಇಲ್ಲಂದ್ರೆ ಮಂತ್ರಾಲಯ ಸ್ವಾಮಿಗಳ ಕಾಲದಲ್ಲಿ ಯಾರೋ ಇದ್ದವರು ಅವರು ಬಂದು ಇದಕ್ಕೆ ಸೆಟ್ ಮಾಡಿದ್ದಾರೆ ಅಂತ ಹೊರತಾಗಿ ನಮಗೆ ದ್ರೋಣಾಚಾರ್ಯ ನೋಬಡಿ ಕೇಳಿದೆ. ದ್ರೋಣಾಚಾರ್ಯ ಲೆಫ್ಟ್ ಇಸ್ ಲೈಫ್ ಆಫ್ ಹಿಸ್ ಓನ್ ಅಕಾಲ್. ಅದು ವಾಸುದೇವ ಮಂತ್ರವಾಗಿರ್ತಕ್ಕಂಥ ಅದನ್ನ ಆ ಶ್ಲೋಕ ನೀವು ನೋಡಿದ್ರೆ ವಾಸುದೇವ ಮಂತ್ರವಾಗಿರ್ತಕ್ಕಂಥ ಅದನ್ನ ಜಪ ಮಾಡಿಕೊಂಡು ದ್ರೋಣಾಚಾರ್ಯರ ಇರ್ತಕ್ಕಂಥವರು 223 nobody wants to reply ಏನ್ ಮಾಡೋದು. ಅದಕ್ಕೆ ಸನ್ಯಸ್ಯ ಕರ್ಮಾಣಿ ಇದು ಈ ಶ್ಲೋಕ ಮುಖ್ಯ. ತಥಾ ಅಖಿಲಾನಿ ಯೋಗಾರೂಢ 294 ಅವ್ರು ಹೆಂಗ್ ಕೂತಿದ್ರು ಅಂತ. ಸನ್ಯಸ್ಯ ಕರ್ಮಾಣಿ ಎಲ್ಲಾ ಕರ್ಮವನ್ನು ಬಿಟ್ಟುಬಿಟ್ಟು, ಯುದ್ಧ ಮಾಡ್ತಕ್ಕಂಥ ಕರ್ಮವನ್ನೆಲ್ಲ ಬಿಟ್ಟುಬಿಟ್ಟು, ತದಾ ಅಖಿಲಾನಿ ಅಖಿಲವನ್ನು ಬಿಟ್ಟುಬಿಟ್ಟು, ಯೋಗಾರೂಢ
ಪರಮಂ ವಾಸುದೇವಂ ಯೋಗಾರೂಢದಲ್ಲಿ ಕೂತುಂಟು ತಪಸ್ಸು ಮಾಡವಳೆ ಹೆಂಗ್ ಕೂತಿರ್ತಾರೋ ಅಂತ ಮನೆ ಕೂತುಂಟು ಪರಮಂ ವಾಸುದೇವಂ ಸರ್ವೇಶ್ವರಂ ಎಂತ ಒಳ್ಳೆಯವ್ರು ನೋಡ್ರಿ. ಅವರು ಸಾಧಾರಣ ಅಲ್ಲ. ಅರ್ಥ ಆಯ್ತಲ್ಲ. ದ್ರೋಣಾಚಾರ್ಯರು ಬೃಹಸ್ಪತಿ ಆಚಾರ್ಯರು ಅಂದ್ರೆ ದೇವತಾ ಗುರುಗಳು. ಸೂರ್ಯ ಚಂದ್ರ ವರುಣನಿಗಿಂತ ತಾರತಮ್ಯದಲ್ಲಿ ತುಂಬಾ ದೊಡ್ಡವರು. ಅರ್ಥ ಆಯ್ತಲ್ಲ. ಆಗ ಸರ್ವೇಶ್ವರ ನಿತ್ಯ ನಿರಸ್ತ ದೋಷಂ ಧ್ಯಾಯನ್ನೇ ಉಕ್ತ್ವ ದೇಹಂ. ಇದು 294 ಚಂದ ಮಾಡ್ಕೊಳ್ರಿ. ಹಾಗಾದ್ರೆ ದೇಹ ಬಿಟ್ಟಾಯ್ತು. ಅದಕ್ಕೆ ಆಮೇಲೆ ಅಲ್ಲಿರ್ತಕ್ಕಂಥ ಬಾಡಿನ ಯಾರು ಕುಂದ್ರೆ ಏನು ಅದು ಕೊಲ್ಲ ಅಲ್ಲ. ಅರ್ಥ ಆಯ್ತಿಲ್ಲ. ಆದ ಕಾರಣ ಇದು ನಂಗೆ ಆಗುತ್ತಾದ ರಿಲೀಫಿಗೆ 1 ವಾರ ನಂಗೆ ಊಟ ಮಾಡ್ಲಿಕ್ಕೆ ಬರಲ್ಲ. ಇದಕ್ಕೆ ಇಂಥ ಮರಿ ಅಲ್ಲಿ ದೊಡ್ಡ ಕತೆ ಇಂಥ ಮರಿ ಅಶ್ವತ್ಥಾಮ ಶಾಂತಗಡು ಮತ್ತ ಕುಂಜರ ಸೇರಿಸಿದ್ದ ಆಮೇಲೆ ಕೃಷ್ಣ ಪರಮಾತ್ಮ ಶಂಕ ಹೋಗುತ್ತ ಹಾಗಂತೇಳಿ ಕೃಷ್ಣ ಪರಮಾತ್ಮನ ಮೇಲೆ ತಪ್ಪು ಇದು ಇದು ಒಂದೊಂದಕ್ಕೂ ನಮಗೆ ಹೇಳ್ತಾರೆ. ಕುಂಜರ ಸೇರಿಸಿ ಅವಳೆ ಶಂಕ ಓದಿದ ತಪ್ಪ ಅದಕ್ಕೆ ಅಂತ ಮರಿ ಹೇಳಿದ್ರೆ ಅದಕ್ಕೆ ಏನು ಕಾರಣ ಅಂತ ಹೇಳ್ತಾರೆ. ಇದಕ್ಕೆ ಮೀನು ಸೇರಿದೆ ಅವರ ಅಶ್ವತ್ಥಾಮ ಅಂತಾನೆ ಹೇಳಿದ್ರು. ಅದರಂತ ನೀವು ಹೇಳ್ಬೇಕು. ಅದನ್ನ ಮೀರಿ ಒಂದು ಮಾಡ್ತಕ್ಕಂಥ ಸ್ವಭಾವ ತಾನೇ ಅಂತ ಮರಿ ಅವರು ಹೇಳಾರು. ಅಶ್ವತ್ಥಾಮ ಅಂತ ಹೇಳಿ ಭೀಮಸೇನ ಹೇಳಿದ್ರೆ ಅವರು ಅಶ್ವತ್ಥಾಮ ಅಂತಾನೆ ಹೇಳಿದರು. ಮರಿ ಒಂದೊಂದಕ್ಕೂ ಆದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ದ್ರೋಣಾಚಾರ್ಯರಾಗಿರ್ತಕ್ಕಂಥವ್ರು ಯಾರು ಕೂಡ ಯೋಗಾನುಗುಣರಾಗಿ ತಪಸ್ಸು ಮಾಡೋ ವೇಳೆ ಅವರ ಪ್ರಾಣವೂ ಇರ್ತಕ್ಕಂಥದ್ದು ಆಚಾರ್ಯರು ಕೂಡ ವಹಿಸಿದ್ದು. ಅಂತ ದ್ರೋಣಾಚಾರ್ಯರ ಪಾದಕ್ಕೆ ಕೋಟಿ ನಮಸ್ಕಾರವಾಗಿರ್ತಕ್ಕಂಥ ಮಾಡಿ ಅನೆಯ ಸೇವೆಯ ಶ್ರೀಶ ವೆಂಕಟೇಶ ಮರುಪ್ರಿಯ ಗುಲಾರು ಕೃಷ್ಣದ ಪ್ರೀತ ಧನ್ಯ ಅಂಕಲ್ ತುಂಬಾ ಚೆನ್ನಾಗಿತ್ತು ಅಂಕಲ್. ಲಾಟ್ ಆಫ್ ಇನ್ಸಿಡೆಂಟ್ಸ್ ಇನ್ ಮಹಾಭಾರತ ಪ್ಲಸ್ ನೀವು ಅಲ್ಲೇ ಇಂಪಾರ್ಟೆಂಟ್ ಶಾಸ್ತ್ರದ ಹೇಳಿದ್ದು ತುಂಬಾ ಚೆನ್ನಾಗಿತ್ತು ಅಂಕಲ್. ಸೊ ವಿಲ್ ಓಪನ್ Q&A ಕ್ವೆಶ್ಚನ್ ವೆರಿ ಬ್ರೀಫ್ಲಿ. ನನಗೊಂದು ಎರಡು ಕ್ವೆಶ್ಚನ್ ನಿಮ್ಮ ಹತ್ರ ಕೇಳ್ಬೇಕಾಗಿತ್ತು ಅಂಕಲ್. ಇವಾಗ ಬಂದು ಇಂದ್ರ ಬಂದು ಕೃಷ್ಣ ಬಂದು ಇಂದ್ರ ಬಂದು ಶಿವನ ಕರ್ಕೊಂಡೋಗಿ ಆಮೇಲೆ ಪಶುಪತಾಸ್ತ್ರ ಕೊಡಿಸಿ ಆ ಪಶುಪತಾಸ್ತ್ರದಲ್ಲಿ ಜರಾಸಂಧ ಇದು ಜಯದ್ರಥನ ಕೊಂದು ಆ ತಲೆನ ಬಂದು ಅವ್ರ ಅಪ್ಪನ ಕೈಲಿಟ್ಟು ಈ ತರ ಅರೇಂಜ್ಮೆಂಟ್ ಒಳಗೆ ನೀವು ಯು 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 ಟಾಟಸ್ ದಟ್ ಇಂದ್ರಾದಿ ಇಮಿಡಿಯೇಟ್ ಶಿಷ್ಯ ಬಂದು ರುದ್ರ, ಅದಕ್ಕೆ ಕೃಷ್ಣ ತಗೊಂಡೋದ ಅಂತ ಹೇಳಿ. ನಾನು ಬಂದು ಜಸ್ಟ್ ಕ್ಲಾರಿಫಿಕೇಶನ್ ಹಾಕಲಿ. ಇನ್ನೊಂದು ಜಾಗದಲ್ಲಿ ಓದಿದೆ ಪಾರ್ವತಿ ಇಸ್ ಇಂದ್ರಾಸ್ ಇಮಿಡಿಯೇಟ್ ಗುರು ಅಲ್ವಾ. ಸೊ ಪಾರ್ವತಿ ಅಂದ್ರೆ ಶಿವ ಪಾರ್ವತಿನ ನಾವು ಹಂಗೆ ಅನುಸಂಧಾನ ಮಾಡ್ಕೋಬೇಕು. ಇಂದ್ರ ಕೊಟ್ಟ ಅಂತಂದ್ರೆ ಪಾರ್ವತಿ ಪಾರ್ವತಿ ಅಂತ ತಾಯಿ ಕೊಟ್ಟರು ಅಂತಲೇ ಅದು ಅರ್ಥ ಆಯ್ತು. ಬಟ್ ಆಲ್ಸೋ ಆ ಪಾರ್ವತಿ ಮೇಲಿರೋರು ಇಂದ್ರನ್ ಗುರು ಅಂತಾನು ತಗೋಬೇಕು. ಬಟ್ ಇಮಿಡಿಯೇಟ್ ಗುರು ಅಂದ್ರೆ ಶಿವ ಪಾರ್ವತಿ ಅಂತ ತಗೋಬೇಕು. ಅದು ತರ್ವಕಾರ ಉಪನಿಷತ್ತಲ್ಲಿ ಬರ್ತದೆ. ಅದು ಅರ್ಥ ಆಯ್ತಲ್ಲ. ಇದೇನಂದ್ರೆ ಉಪದೇಶ ಮಾಡೋವಳು ಏನು ಅಂತಂದ್ರೆ ಆ ಗಂಡ ರೂಪದಲ್ಲಿ ಉಪದೇಶ ತಗೋಬೇಕು ಒಂದು ತತ್ವ ಇದನ್ನ. ಅದಕ್ಕೋಸ್ಕರ ಆಮೇಲೆ ಇಲ್ಲಿ ಇದು ದ್ರೋಣಾಚಾರ್ಯರ ಹತದ್ದು ಅದ್ರ ಮೇನ್ ಪಾಯಿಂಟ್ ಅಂದ್ರೆ ಬ್ರಹ್ಮಹತ್ಯೆ ದೋಷ ಬರುತ್ತೆ ಎಂಬುದು ಅದೊಂದು ಪಾಯಿಂಟ್ ಅಲ್ಲ ಅಂಕಲ್. ಅದನ್ನು ಅಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಲ್ಲ. ಇವಾಗ ಬಂದು ದ್ರೋಣಾಚಾರ್ಯ ಒಂದು ಬ್ರಾಹ್ಮಣ. ಇವಾಗ ಬ್ರಾಹ್ಮಣನ್ ಬಂದು ದೃಷ್ಟದ್ಯುಮ್ನ ಕೊಂದಂದ್ರೆ ಬ್ರಹ್ಮಹತ್ಯೆ ದೋಷ ಬರುತ್ತೆ. ಅದು ಒಂದು ಪ್ರಾಬ್ಲಮ್ ಇದ್ದದ. ಆಮೇಲೆ ಅಫ್ಕೋರ್ಸ್ ಕೃಷ್ಣ ಬಂದು ಡಿಸೀವ್ ಮಾಡ್ದ, ಧರ್ಮರಾಜನು ಡಿಸೀವ್ ಮಾಡ್ದ ಅಂತೆಲ್ಲ ಅಕ್ಯೂಸೇಷನ್ ಬರುತ್ತೆ. ಬಟ್ ಅದನ್ನ ಸಾರ್ಟ್ ಔಟ್ ಮಾಡಿ ದ್ರೋಣಾಚಾರ್ಯರು ಬಂದು he himself out of his own volition decided enough is enough. I am now going to quit this material thing and go back to my loka ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯಗೆ ಅವಾಗ ಬಂತಂತ ಹೇಳಿ. ನನಗೆ ಅಲ್ಲಿ ಕ್ವಶನ್ ಅವತ್ತೇ ಅದು ಬರ್ಬೇಕಾ ಅನುಸಂಧಾನ, ಮೊದಲೇ ಯಾಕೆ ಅದು ಬರ್ಲಿಲ್ಲ ಅಂತ ಹೇಳಿ ಅದು ಒಂದು ಕ್ವೆಶ್ಚನ್. ಕಲಿಪ್ರವೇಶ ಬರುವುದಿಲ್ಲ. ಕಲಿಪ್ರವೇಶ ಅರ್ಥ ಆಯ್ತು. ಹೇಳ್ತಾನೆ ಭೀಮಗೀತ ಎಲ್ಲಿದೆ ಅಂತ ಕೇಳಿರು. ಭೀಮಗೀತಾದಲ್ಲಿ ಇಲ್ಲಿ 2 ಶ್ಲೋಕ ನೋಡ್ರಿ. ಅದುವರೆಲ್ಲ ಹೇಳುವಲ್ಲ ಭೀಷ್ಮಾಚಾರ್ಯ ನೀವು ಕೈಲೇ ಇಟ್ಟಿದ್ದೀರಲ್ಲ, ನೀವು ಬ್ರಾಹ್ಮರು, ನೀವದೆಲ್ಲ ಮಾಡುವಂತ ಅಂತ ಕೇಳಿರು. ಸ್ವಧರ್ಮೇ ನಿರ್ಮಿಶ್ರೇಯ ಪರಧರ್ಮ ಭಯಾಪಹ ಎಂಬುದಾಗಿ ಗೀತಾವ್ರು ಹೇಳಿರ್ತಕ್ಕಂಥದ್ದೆಲ್ಲ ಉಪದೇಶವಾಗಿರ್ತಕ್ಕಂಥದ್ದು ಮಾಡಿರು. ಅವರು ರಿಗ್ರೆಟ್ ಆಗಿ ಕಳೆಗಟ್ಟು ನೋಡ್ರು. ಅರ್ಥ ಆಯ್ತಲ್ಲ. ಅದುವರೆಲ್ಲ ಅವ್ರ ಹತ್ರ ನಡಿಬೇಕಾಗಿದೆ. ಸೊ ದಟ್ ಇಸ್ ದಿ ಡಿವೈನ್ ಪ್ರಾವಿಡೆನ್ಸ್ ಅಂತ ಹೇಳಿ ಅನುಸಂಧಾನ ಮಾಡ್ತಾರೆ. ಥ್ಯಾಂಕ್ ಯು ಅಂಕಲ್. ಈ ಪಾಂಡವರು ಬಾರಿಸಿರ್ತಕ್ಕಂಥ ದೇವತೆಗಳನ್ನೆಲ್ಲ ಅವರವರ ಅಬೋಢೀಕರಿಸಲಿಕ್ಕೆ ತೀರ್ಮಾನ ಮಾಡಿದ್ರು ಪರಶುರಾಮ ದೇವರು. 2.5 days ಅಲ್ಲಿ ಈ ಕಿರೀಟ ಮೆನಿ ಪರ್ಸನ್ಸ್ ಅದಾದ್ರೆ ದೇವತೆಗಳ ಕಿರೀಟ ಅವರು ಹೊರಟೋದ್ರು.
ನನಗೆ ಇನ್ನೊಂದೇನೋ ಸಡನ್ ಆಗಿ ಅನಿಸ್ತು ಅಂಕಲ್, 11th ಡೇ ಅಲ್ಲೇ ಬಂದು ಇಂದ್ರನ ಬಂದು ಶಿವನ್ ಜೊತೆಗೆ 11th ಡೇ ಕಳಿಸಿದ್ದಾರೆ. ಯಾಕಂತ ಹೇಳಿದ್ರೆ ಏಕದಶ ರುದ್ರ ಒಳಗ ಶಿವ ಅಂತ ಹೇಳಿ ಒಂದು 11th ಡೇ ಬಂದು ಏಕದಶ ರುದ್ರನ ನಾವು ಅನುಸಂಧಾನ ಮಾಡ್ಬೋದು ಸಡನ್ಲಿ ಒಂದು. ಎನಿ ಅದರ್ ಕ್ವೆಶ್ಚನ್ಸ್? ಜಸ್ಟ್ ಹ್ಯಾವ್ ಅ ಬ್ರೀಫ್ ಕ್ವೆಶ್ಚನ್ ಮಧು. ಹಾ. ಅಂಕಲ್ ನಮಸ್ಕಾರ. ಇದು ಧರ್ಮರಾಜನಿಗೆ ಸುಳ್ಳು ಹೇಳೋದ್ರಿಂದ ನರಕ ದರ್ಶನ ಆಯ್ತು ಅಂತ ಒಂದು ಅಪವಾದ ಇದೆ. ಹೌದು. ಸೊ ಮತ್ತೆ ಧರ್ಮರಾಜ ಸುಳ್ಳು ಹೇಳಲೇ ಇಲ್ಲಪ್ಪ, ಮತ್ತ ಅವ್ರಿಗೆ ಯಾಕೆ ನರಕ ದರ್ಶನ ಆಯ್ತು? ನರಕ ದರ್ಶನ ಆಯ್ತು, ಅದು ತಪ್ಪು. ಅದು ತಪ್ಪು. ಓಕೆ. ನರಕ ದರ್ಶನ ಆಗಿಲ್ಲ. ಧರ್ಮರಾಜನೇ ಅಧಿಪತಿ, ಅವನೇ ಅಧಿಪತಿ. ತುಂಬಾ ಹೇಳ್ತಾನೆ ಡಾಕ್ಟರ್, ತುಂಬಾ ಆಚಾರ್ಯರು ನೀವು ದಯಮಾಡಿ ನನ್ನ ಮಹಾಭಾರತ ತಾತ್ಪರ್ಯ 9ನೇ ಅಧ್ಯಾಯ ನಿಮ್ಮ ಹತ್ರ ಇದೆಯಾ? ಇದೆ. ಅದಲ್ಲಿ ದಯಮಾಡಿ ನೀವು ನಂಗೋಸ್ಕರ ಇದ್ ಬಳಿಕ ತಾನು ಒಬ್ಬರಿಗೆ ಪಾಠ ಹೇಳಿ ರಾಮಾಯಣ ಮುಗಿಸಿದೆ. ಅದಲ್ಲಿ 126ನೇ ಶ್ಲೋಕದಿಂದ 135ವರೆಗೆ ನೋಡ್ರಿ. ಎಷ್ಟು ವಿನಯವಾಗಿ ಅವರು ನೋಡಪ್ಪ, ಈ ರಾಮ ನಂಗೆ 37 ಗ್ರಂಥದಲ್ಲಿ ಆಚಾರ್ಯರು ಯಾವ ಗ್ರಂಥದಲ್ಲೂ ಇಂಥ ಮರಿ ಹೇಳಿಕಿಲ್ಲ. 37 ಗ್ರಂಥವು ನನ್ನ ಯೋಗಿತಾನುಸಾರವಾಗಿ ನಾನು ನೋಡಿದ್ದೇನೆ. ಇನ್ ನೋವೇರ್ ಎಸ್ ಟೋಲ್ಡ್ ಇನ್ ಸೋ ಡೀಟೇಲ್. ಈ ರಾಮಾಯಣ ಮುಗಿಯ ವೇಳೆ ನಾನು ಈ ರಾಮಾಯಣ ಮುಗಿಸಿದ್ದೇನೆ. ಇದು ವೇದ, ಮಹಾಭಾರತ, ಪಂಚರಾತ್ರ ಆಗಮ ಇದೆಲ್ಲ ಇಟ್ಟುಂಡು ಯುಕ್ತಿ ಇಟ್ಟುಂಡು ಎಲ್ಲದಕ್ಕೂ ಮೇಲೆ ವಿಷ್ಣು ಪ್ರಸಾದದಂತ ಹೇಳಿದ್ದೇನೆ. ಈ ರಾಮಾಯಣ ನೋಡಿಕೊ ಹಂಗೆ ಅಂತ ಹೇಳ್ಬಿಟ್ಟು ಭಾರತವು ನೋಡಿಕೊ ಅಂತ ಹೇಳಿ ಭಾರತದಲ್ಲಿ ಒಂದೆರಡು ಇನ್ಸಿಡೆಂಟ್ ಏನು ತಪ್ಪಾಯಿದೆ ಎಂಬುದನ್ನು ಹೇಳಿದ್ದಾರೆ. ಇದ್ರ ಪ್ರಕಾರ ಹೇಳ್ಬಿಟ್ರೆ ತುಂಬಾ ಸಂತೋಷ. ಅದಕ್ಕೆ ನೀವು ಕೇಳಿರಿ ಅಂದ್ರೆ ಒಂದೊಂದಕ್ಕೂ ರೀಸನ್ ಕೇಳಿರಿ ಅಂತ ನಾ ಹೇಳ್ದೆ. ಅದ್ ಹೇಳಿ ನಾ ಪ್ರಮಾಣ ಪದ್ಧತಿ ಸುಲಭವಾಗಿ ಎಲ್ಲ ಹೇಳ್ಬೇಕಾಗಿ ಬರೋದು. ದೇವತಾ ತಾರತಮ್ಯ ಅದು ಒಂದು ಚಿಕ್ಕ ವಾಕ್ಯ ನಿಮಗೆ ಹೇಳ, ಒಂದು ಚಿಕ್ಕದ ಹೇಳ. ವಾಲ್ಮೀಕಿ ರಾಮಾಯಣದಲ್ಲಿ ಇವರು ಹನುಮಂತ ದೇವರು ದಕ್ಷಿಣ ಸಮುದ್ರದಿಂದ ಹಾರಿ ಹೋಗ್ತಾರಲ್ಲ, ಹಾರಿ ಹೋಗೋ ವೇಳೆ ಅಲ್ಲಿ ಬಂದು ರಾವಣನ ಪ್ಯಾಲೇಸ್ ಮೇಲೆ ಹಾರಿ ಹೋಗ್ತಾರೆ. ಆಗ ಬೆಡ್ಡಿಲ್ಲಿ ಒಬ್ಬಳು ಬೋರ್ಲಾಗಿ ಕುಪ್ಪರವ ಮಲಿಕೊಂಡಿರ್ತಾಳೆ, ಮಗ ತಿಳಿಲಾರ್ದು. ಆಗ ವಾಲ್ಮೀಕಿ ರಾಮಾಯಣದಲ್ಲಿ ಇವಳು ದೊಳೆ ಸೀತಾದೇವಿಯ ಇಲ್ಲ ಮಂಡೋದರಿಯ ಹಾಗೆ ಅಂತ ಅವರಿಗೆ ಸಂದೇಹ ಬಂತು ಅಂತ ಒಂದು ಶ್ಲೋಕ ಇದೆ. ಇದು ತುಂಬಾ ತಪ್ಪಾದ ಶ್ಲೋಕ ವಾಲ್ಮೀಕಿ ರಾಮಾಯಣದಲ್ಲಿ. ಯಾಕೆಂತಂದ್ರೆ ಸೀತಾದೇವಿಯ ಅಂತ ಸಂದೇಹ ಬರಬಹುದು, ಮಂಡೋದರಿಯ ಈಶ್ವರ ಅನ್ನತ್ರ ಆಲೋಚನೆ ಸರ್ವಶಜ್ಞಾನ ನಿಜಜ್ಞಾನ ಅವರಿಗೆ ಬರ್ಲೇ ಇಲ್ಲಾರ್ದು. ಆದ ಕಾರಣ ಇಂಥ ಮರಿ ಎಲ್ಲ ಇರ್ಲಾರ್ದು ಮಹಾಭಾರತ ತಾತ್ಪರ್ಯದಲ್ಲಿ. ಆದ ಕಾರಣ ನಾವೊಬ್ಬರು ರಾಮಾಯಣ ಹೇಳ್ತಾನೆ ಅಂತ ಹೇಳಿರು. ರಾಮಾಯಣ ಹೇಳೋದ್ಮೇಲೆ ತಾತ್ಪರ್ಯ ನಿರ್ಣಯದಲ್ಲಿ 4ನೇ ಅಧ್ಯಾಯದಿಂದ ದಯಮಾಡಿ 9ನೇ ಅಧ್ಯಾಯವರೆಗೂ ಓದುಟ್ಟು ಅದನ್ನ ಬ್ಯಾಕ್ ಗ್ರೌಂಡ್ ಇಟ್ಟು ಹೇಳ್ರಿ. ನಿಮಗೂ ಪುಣ್ಯ, ಕೇಳವರಿಗೂ ಪುಣ್ಯ. Beautiful, uncle. Any other questions? If there are no further questions, we'll thank TSR for an amazing class and look forward to next Sunday, uncle. ಇದರಲ್ಲಿ ಆಮೇಲೆ ನಾರಾಯಣಾಸ್ತ್ರ ಚಿಕ್ಕ ವಿಷಯ, ಅದು ಮುಗಿಸಿದಾಗ ಇಟ್ಟಲ್ರಿ. ನೆಕ್ಸ್ಟ್ ಬಂದ ನಿಮಗೆ 27ನೇ ಅಧ್ಯಾಯ ತಗೊಂಡು. ಹರೇ ಕೃಷ್ಣ. Correct, uncle. Okay, uncle. Thank you very much. Hare Krishna.